ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಎಂದಿನ ಕ್ಲಾಸಲ್ಲಿ ನಾವು 9 ಹಂತಗಳನ್ನು, ಭಕ್ತಿ ಸೇವೆಯ 9 ಹಂತಗಳನ್ನು ಮುಗಿಸಿದ್ವಿ. ಇವತ್ತು ಮುಂದೆ ನೋಡೋಣ. ಫಸ್ಟ್ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಮೊದಲು ಕ್ಲಾಸ್ ಅಲ್ಲಿ ಹೇಳಿದ್ವಿ ಏನು, ಬೇರೆ ಬೇರೆ ಟಾಪಿಕ್ ಗಳನ್ನು ಕವರ್ ಮಾಡ್ತಾ ಇದ್ದೇವೆ ಅಂತ. ಅದರಲ್ಲಿ ಒಂದು ಟಾಪಿಕ್ ಏನಿತ್ತು, ವಿವಿಧ ಪುಸ್ತಕಗಳಿಂದ ನಾವು ಹರಿನಾಮದ ಬಗ್ಗೆ ನೋಡ್ತೇವೆ ಅಂತ. ಅದರಲ್ಲಿ ಒಂದು ಪುಸ್ತಕ ಹರಿನಾಮ ಚಿಂತಾಮಣಿ. ಸೊ ಇವತ್ತು ಹರಿನಾಮ ಚಿಂತಾಮಣಿಯಿಂದ ನೋಡೋಣ ಪುಸ್ತಕ. ನಾಮ ಅಪರಾಧ. ಹರಿನಾಮ ಚಿಂತಾಮಣಿ ಪುಸ್ತಕದಿಂದ ಹೇಗೆ ವಿವರಿಸಿದ್ದಾರೆ. ಅಫ್ಕೋರ್ಸ್ ಬೇರೆ ಪುಸ್ತಕಗಳಲ್ಲಿ ಸಹ ಹೆಚ್ಚು ಕಡಿಮೆ ಸಮಾನ ದೃಷ್ಟಿಯಲ್ಲೇ ಇದನ್ನು ವಿವರಿಸಲಾಗಿದೆ. ಆದರೆ ಈ ಟಾಪಿಕ್ ಏನಿದೆ ಇದನ್ನು ಪ್ರಮುಖವಾಗಿ ಹರಿನಾಮ ಚಿಂತಾಮಣಿಯಲ್ಲಿ ಸುಂದರವಾಗಿ ವಿವರಿಸಲಾಗಿದೆ. ಸೊ ಅದರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಟಾಪಿಕ್ ಬಗ್ಗೆ ಹರಿನಾಮ ಚಿಂತಾಮಣಿ ಪುಸ್ತಕಗಳಿಂದ ನಾವು ತೆಗೆದುಕೊಂಡಿದ್ದೇವೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನಾವು ಯಾಕಂದ್ರೆ ಹೆಚ್ಚಿನ ಭಕ್ತರು ಜಪಗಳನ್ನು ನಾಮಾಪರಾಧ ಸ್ತರದಲ್ಲಿ ಮಾಡ್ತಾ ಇರ್ತಾರೆ. ಸೊ ನಾಮಾಪರಾಧ ಸ್ತರದಿಂದ ನಾವು ಮೇಲೆ ಎದ್ದು ಕಡೆ ಪಕ್ಷ ನಾಮಾಭಾಸ ಸ್ತರಕ್ಕೆ ಬರಬೇಕಾದ್ರೆ ಪ್ರಪ್ರಥಮವಾಗಿ ನಾವು ನಾಮ ಅಪರಾಧಗಳು ಯಾವುದು, ಯಾವ ಕಾರಣಗಳಿಂದ ಅದು ಆಗ್ತಾ ಇದೆ ಮತ್ತು ಅದನ್ನು ಹೇಗೆ ತಪ್ಪಿಸ್ಕೊಳ್ಬಹುದು, ಅಥವಾ ಅದು ಅಪರಾಧಗಳು ಆದ್ರೆ ಅದನ್ನು ಹೇಗೆ ಬಗೆಹರಿಸುವುದು, ಪರಿಹಾರ ಹೇಗೆ ಮಾಡ್ಕೊಳ್ಳುವುದು, ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಆ ನಾಮಾಪರಾಧ ಸ್ತರದಿಂದ ಮೇಲೆ ಎದ್ದು ಬರಬಹುದು. ಆಮೇಲೆ
ಕಡೆ ಪಕ್ಷ ನಾಮಾಭಾಸ ಸ್ತರದಲ್ಲಿ ಜಪ ಮಾಡ್ಬೋದು. ನಾವು ನಾಮಾಪರಾಧದಿಂದ ಹೆಚ್ಚು ಕಡಿಮೆ ಮುಕ್ತರಾಗಿ ಜಪವನ್ನು ಮಾಡಿದ್ರೆ ನಮ್ಮ ಅನರ್ಥಗಳು ಬಹುಬೇಗ ನಾಶ ಆಗ್ತದೆ, ನಿವೃತ್ತಿ ಆಗ್ತದೆ. ನಾವು ಹಿಂದಿನ ಕ್ಲಾಸ್ಗಳಲ್ಲಿ 9 ಹಂತಗಳನ್ನು ನೋಡಿದ್ವಿ. ಅದರಲ್ಲಿ ಅನಿಶ್ಚಿತ ಭಜನ ಕ್ರಿಯಾ ಮತ್ತು ಅನರ್ಥ ನಿವೃತ್ತಿ ಇದು ತುಂಬಾ ಸ್ಟೀಪ್ ಆಗಿದೆ ಪರ್ವತ ಹತ್ತಬೇಕಾದ್ರೆ. ಸೊ ಆ 2 ಹಂತಗಳು ಬಹುತೇಕ ನಿವೃತ್ತಿ ಆಗ್ಬೇಕಾದ್ರೆ ನಾವು ಅಪರಾಧದಿಂದ ಮುಕ್ತರಾಗಬೇಕು, ನಾಭಾಭಾಸ ಸ್ತರಕ್ಕೆ ನಾವು ಬರಬೇಕು. ಸೊ ಈ ಹಂತಗಳು ಯಾವ ಯಾವ ಅಡಚಣೆಗಳನ್ನು ಉಂಟು ಮಾಡ್ತದೆ ಅಂದ್ರೆ ಯಾವ ಯಾವ ರೀತಿಯ ಅಪರಾಧಗಳು ಇದೆ, ತತ್ವತಃ ಅದನ್ನು ಅರ್ಥ ಮಾಡ್ಕೊಂಡಾಗ ನಾವು ಜಾಗರೂಕರಾಗಿರ್ತೇವೆ. ಆಮೇಲೆ ನಾವು ಗಮನವಿಟ್ಟು ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ನಾವು ನೋಡ್ತೇವೆ. ಅದರಿಂದ ನಾಮ ಅಪರಾಧ, ಹರಿನಾಮ ಚಿಂತಾಮಣಿ, ಎಷ್ಟು ನಾಮ ಅಪರಾಧಗಳು ಇದೆ? ಪ್ರಮುಖವಾಗಿ ಎಷ್ಟು ನಾಮ ಅಪರಾಧಗಳು ಇದೆ? 10 ಪ್ರಭುಜಿ. 10. ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ವಿ ಎರಡು ರೀತಿಯ ಸಾಧನಾಭ್ಯಾಸ: ಪವಿತ್ರ ನಾಮವನ್ನು ಬೆಳೆಸುವ ಸಾಧನಾಭ್ಯಾಸ, ಶ್ರೀಮದ್ ಭಾಗವತ ಶ್ರವಣ ಸಾಧನಾಭ್ಯಾಸ. ಸೊ ಈಗ ಪವಿತ್ರ ನಾಮವನ್ನು ಬೆಳೆಸುವ ಸಾಧನಾಭ್ಯಾಸ, ಇದರಲ್ಲಿ ನಮಗೆ 5 ಸ್ತರಗಳು ಇದೆ. ಯಾವ್ಯಾವ ಸ್ತರಗಳು? ಕೆಲವರು 3 ಸ್ಥಳ ಅಂತ ಹೇಳ್ತಾರೆ: ನಾಮ ಅಪರಾಧ, ನಾಮಾಭಾಸ, ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ. ಈಗ ಪ್ರಪ್ರಥಮವಾದ ಹಂತ ಯಾವುದು? ನಾಮ ಅಪರಾಧ ಹಂತ. ಸೊ ಹೆಚ್ಚು ಕಡಿಮೆ ಕನಿಷ್ಠ ಭಕ್ತರು ಈ ಹಂತದಲ್ಲಿ ಆರಂಭವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಯಾವಾಗ್ಲೂ ಜಪವನ್ನು ಆರಂಭ ಮಾಡಬೇಕಾದ್ರೆ ನಾಮಾಪರಾಧ ಹಂತದಲ್ಲಿ ಮಾಡ್ತಾರೆ. ಅಥವಾ ಕೆಲವು ಭಕ್ತರು ನಾಮಾಭಾಸ ಸ್ತರದಲ್ಲಿ ಬಂದು ಪ್ರಾಥಮಿಕ ಹಂತದಲ್ಲಿ ಮಾಡಬಹುದು, ಆದ್ರೆ ಕ್ರಮೇಣವಾಗಿ ನಾಮಾಪರಾಧಕ್ಕೆ ಬೀಳ್ತಾರೆ. ಹೇಳುವ ತಾತ್ಪರ್ಯ ಅಂದ್ರೆ ಹೆಚ್ಚಿನ ಭಕ್ತರು ನಾಮಾಪರಾಧ ಸ್ತರದಲ್ಲಿ ಜಪವನ್ನು ಮಾಡ್ತಾ ಇರ್ತಾರೆ. ಆದ್ರೆ ನಾವು ನಾಮಾಪರಾಧಗಳಿಂದ ಮುಕ್ತರಾಗಿ ಈ ಸ್ತರಕ್ಕೆ ಬರಬೇಕಾದ್ರೆ ತುಂಬಾ ಶ್ರಮವನ್ನು ಪಡಬೇಕು. ತುಂಬಾ ಈ ಪೆಡಲ್ ಹೇಗೆ ನಾವು ಪರ್ವತವನ್ನು ಹತ್ತಬೇಕಾದ್ರೆ ಶ್ರಮ ಮಾಡ್ತೇವೆ, ಅದೇ ರೀತಿ ಈ ನಾಮಾಪರಾಧ ಸ್ತರಗಳಿಂದ ನಾವು ಮೇಲೆ ಬರ್ಬೇಕಾದ್ರೆ ತುಂಬಾ ಶ್ರಮ ಪಡಬೇಕು. ಯಾತಕ್ಕಾಗಿ ಶ್ರಮ ಪಡಬೇಕು? ಅನರ್ಥ ನಿವೃತ್ತಿ ಸ್ತರಗಳಲ್ಲಿ ಅನರ್ಥ ನಿವೃತ್ತಿಯಿಂದ ಎಲ್ಲ ಮೇಲೆ ಬರಬೇಕಾದ್ರೆ ಅನಿಶ್ಚಿತ ಭಜನ ಕ್ರಿಯಾ, ಇದು ಯಾಕೆ ಶ್ರಮ ಪಡಬೇಕು? ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿ. ಶುದ್ಧ ನಾಮ ಪ್ರೇಮ ಅಂತಸ್ತರ ಅಲ್ಲ, ಅನರ್ಥ ನಿವೃತ್ತಿ ಸ್ತರದಲ್ಲಿ ನಾವು ಯಾಕೆ ತುಂಬಾ ಶ್ರಮ ಪಡಬೇಕಾಗ್ತದೆ? ಆ ಪೆಡಲಿಂಗ್ ಇದೆ ಅಲ್ಲ, ಅಪರಾಧಗಳು ಜಾಸ್ತಿ ಇರ್ತವೆ. ನಾವು ಮಾಡಿರೋ ಅಪರಾಧಗಳು ಜಾಸ್ತಿ ಇರ್ತದೆ. ಅದೇ ಆ ಅಪರಾಧಗಳಿಂದ ಅಂದ್ರೆ ಹಿಂದಿನ ಜನ್ಮದ ಎಷ್ಟೊಂದು ಸಂಸ್ಕಾರಗಳು, ವಾಸನ, ಮತ್ತೆ ನಮ್ಮ ಮಾಡಿದ ಕರ್ಮಗಳು, ಅದೆಲ್ಲ ಫುಲ್ ಬ್ಯಾಗೇಜ್ ಇದೆ. ಪ್ರಾರಬ್ಧ ಕರ್ಮ ಎಲ್ಲ ಆ ಬ್ಯಾಗೇಜ್ ಅನ್ನು ಹೊತ್ಕೊಂಡು ಬಂದಿರ್ತೇವೆ. ಮತ್ತೆ ಹಿಂದಿನ ಜನ್ಮದಿಂದ ಒಂದು ಪ್ರಜ್ಞೆ ಇದೆ ನಮ್ಗೆ, ಪ್ರತಿಯೊಬ್ಬರದ್ದು ಒಂದು ಸ್ವಭಾವ ಅಂತ ಇದೆ. 3 ಗುಣಗಳಿಗೆ ಒಳಪಟ್ಟಂತ ಸ್ವಭಾವ ಇದೆ. ಯಾವುದು? ಕೆಲವರು ಸತ್ವ ಗುಣ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ರಾಜಸಿಕ ಗುಣಗಳು ಜಾಸ್ತಿ ಇರ್ಬೋದು, ಕೆಲವರು ತಾಮಸಿಕ, ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ತಾರೆ, ತಾಮಸಿಕ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಸೊ ಹಿಂದಿನ ಜನ್ಮದಿಂದ ಬ್ಯಾಗೇಜ್ ಬಂದಿದೆ ಒಂದು ರೀತಿ, ಅದನ್ನು ತೆಗೆದುಕೊಂಡು ಬಂದಿರ್ತೇವೆ. ಆ ಬ್ಯಾಗೇಜ್ ಒಂದೇ ಸಲ ಅದು ಹೋಗುವುದಿಲ್ಲ. ಈ ಕಂಡೀಷನಿಂಗ್ಸ್ಗಳು ಅಂದ್ರೆ ನಮ್ಮ ಈ ಯಾವುದು ಮನಸ್ಸಿನಲ್ಲಿದೆ, ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಅಥವಾ ಹಿಂದಿನ ಸಂಸ್ಕಾರಗಳು, ಕೆಲವರಿಗೆ ಒಳ್ಳೆಯ ಸಂಸ್ಕಾರಗಳು ಸಿಗದೇ ಇರಬಹುದು ಬಾಲ್ಯದಲ್ಲಿ.
ಅಥವಾ ಕೆಲವರಿಗೆ ವಾಸನೆಗಳು ತುಂಬಾ ಜಾಸ್ತಿ ಇರ್ತದೆ, ಅಂದ್ರೆ ಕೆಟ್ಟ ಹವ್ಯಾಸಗಳು. ಸೊ ಈ ರೀತಿ ಬೇರೆ ಬೇರೆ ಜೀವಾತ್ಮಗಳು ಬೇರೆ ಬೇರೆ ರೀತಿಯ ಬ್ಯಾಗೇಜ್ಗಳನ್ನು ತಂದಿರ್ತಾರೆ. ಸೊ ಅವರವರ ಕರ್ಮಗಳ ಪ್ರಕಾರ ಅಥವಾ ಕಾಮ ಬೀಜಗಳು ಇರ್ತದೆ. ಸೊ ಇಂತಹ ಬ್ಯಾಗೇಜ್ಗಳನ್ನು ಹೊತ್ತಿಕೊಂಡು ಬಂದಿರುವುದರಿಂದ ಅವರವರ ಬ್ಯಾಗೇಜ್ ಪ್ರಕಾರ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಶ್ರಮಗಳನ್ನು ಹಾಕ್ಬೇಕಾಗ್ತದೆ. ಸೊ ಹೀಗೆ ಹಾಕ್ಬೇಕಾದ್ರೆ ಕೆಲವು ಭಕ್ತರಿಗೆ ಅವರು ಸುಲಭವಾಗಿ ಮತ್ತು ವೇಗವಾಗಿ ಪ್ರಗತಿಯನ್ನು ಹೊಂದುತ್ತಾರೆ ಆಧ್ಯಾತ್ಮಿಕ ಜೀವನದಲ್ಲಿ. ಕೆಲವು ಭಕ್ತರು ತುಂಬಾ ಸ್ಟಕ್ ಆಗಿ ಬಿಡ್ತಾರೆ. ಅಂದ್ರೆ ಅನರ್ಥ ನಿವೃತ್ತಿ, ಅನಿಶ್ಚಿತ ಭಜನೆ ಕ್ರಿಯಾ ಮತ್ತು ಅನರ್ಥ ನಿವೃತ್ತಿ ಸ್ತರದಲ್ಲಿ ಸ್ಟಕ್ ಆಗಿ ಬಿಡ್ತಾರೆ ತುಂಬಾ ವರ್ಷಾನುಗಟ್ಟಲೆ. ಒಂದಂದ್ರೆ ತೀವ್ರವಾದ ಆಸೆಗಳನ್ನು ಇಟ್ಕೊಂಡಿರುವುದಿಲ್ಲ, ಪ್ರಗತಿಯನ್ನು ನಾನು ವೇಗವಾಗಿ ಪ್ರಗತಿಯನ್ನು ಹೊಂದಬೇಕು ಅಂತ ಆಸೆ ಇರುವುದಿಲ್ಲ, ಇದು ಮುಖ್ಯ ಕಾರಣ. ಆದರೆ ಇನ್ನೊಂದು ಕಾರಣ ಅಂದ್ರೆ ಹಿಂದಿನ ಬ್ಯಾಗೇಜ್ಗಳು, ಕರ್ಮದ ಅಥವಾ ಈ ಬೇರೆ ಬೇರೆ ಅನರ್ಥಗಳ ಬ್ಯಾಗೇಜ್ಗಳು ಇರುತ್ತದೆ. ಆ ರೀತಿ ಪ್ರಜ್ಞೆಗಳು ಸಹ ಸರಿಯಾಗಿ ಬೆಳೆಸ್ಕೊಂಡಿರುವುದಿಲ್ಲ. ಆದ್ರಿಂದ ಅನರ್ಥ ನಿವೃತ್ತಿ ಸ್ತರ ತುಂಬಾ ಜಾಸ್ತಿ ಆಗ್ತದೆ. ಕೆಲವರಿಗೆ ಅವರು ಗಂಭೀರತೆಯಿಂದ ತೆಗೆದುಕೊಳ್ಳಿಲ್ಲ ಅಂದ್ರೆ, ಅಥವಾ ಬರೇ ನಾಮಾಪರಾಧಗಳನ್ನೇ ಮಾಡ್ತಾ ಇದ್ದಾರೆ, ತುಂಬಾ ನಿರ್ಲಕ್ಷ್ಯತೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಜನ್ಮ ಜನ್ಮಾಂತರಗಳು ಕೂಡ ಆಗಬಹುದು. ಸೊ ಆದ್ರಿಂದ ಒಂದನೆಯದಾಗಿ ನಾವು ಗಂಭೀರತೆಯಿಂದ ಅಭ್ಯಾಸವನ್ನು ಮಾಡಬೇಕು. ಪ್ರಪ್ರಥಮವಾದ ನಾಮ ಅಪರಾಧ ತುಂಬಾ ವೆರಿ ವೆರಿ ಡೇಂಜರಸ್. ಈ ಈ ಅಪರಾಧವನ್ನು ಮಾಡ್ಬೇಕಾದ್ರೆ ಯಾವಾಗ್ಲೂ ಅಲಾರಾಮ್ ಸೌಂಡ್ ಆಗ್ಬೇಕು. ರೆಡ್ ಲೈಟ್ ಏನು ಕಾವ್ 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 ಕಾವ್, ಇದು ಮಾಡಬಾರ್ದು ಅಂತ. ಯಾಕೆಂದ್ರೆ ವೆರಿ ವೆರಿ ಡೇಂಜರಸ್. ಇದು ಮಾಡಿದರೆ ಭಕ್ತಿಯ ಲತೆ ಬೀಜ ಏನಿದೆ ಸಂಪೂರ್ಣವಾಗಿ ನಾಶವಾಗುವಂತಹ ಸಾಧ್ಯತೆ ಇದೆ. ಏನದು? ವೈಷ್ಣವ ಅಪರಾಧ. ಭಗವಂತನ ನಾಮ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಭಕ್ತರನ್ನು ದೂಷಿಸುವುದು. ಅದನ್ನು ಪದ್ಮ ಪುರಾಣದಲ್ಲಿ ಯಾವ ರೀತಿ ವಿವರಿಸಿದ್ದಾರೆ, ಯಾರಾದ್ರೂ ಓದ್ತೀರಾ ಇದನ್ನು ದಯವಿಟ್ಟು? ಓದ್ಲಾ ಪ್ರಭುಜಿ? ಹಾ ಇಲ್ಲಿರೋದು ಓದ್ಬೇಕಾ ಪ್ರಭುಜಿ? ಹಾ. ಸತ್ತಂ ನಿಂದಾ ನಾಮ್ನಂ ಪರಮಂ ಅಪರಾಧಂ ವಿತನುತೆ ಯತಃ ಖ್ಯಾತಿಂ ಯತಂ ಕಥಂ ಹೂ ಸಹತೆ ತದ್ ವಿಗ್ರಹಂ. ಪದ್ಮಪುರಾಣ ಉತ್ತರಕಾಂಡ 255.40. ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ಬೋಧಿಸುವಲ್ಲಿ ಬೋಧನಾ ಕಾರ್ಯ ನಿರತರಾಗಿರುವ ಮಹಾನ್ ಸಂತ ವ್ಯಕ್ತಿಗಳನ್ನು ನಿಂದಿಸುವುದು ಪವಿತ್ರ ನಾಮದ ಪಾದ ಕಮಲಗಳಲ್ಲಿ ಅತ್ಯಂತ ಗಂಭೀರ ಅಪರಾಧವಾಗಿದೆ. ಇದು ವೈಷ್ಣವರ ಅಪರಾಧಗಳನ್ನು ಮಾಡುವುದು. ಪ್ರಮುಖವಾಗಿ ಯಾರು ಬೋಧನಾ ಕಾರ್ಯಗಳಲ್ಲಿ ನಿರತರಾಗಿ ಇರ್ತಾರೆ ಅಂತಹ ವ್ಯಕ್ತಿಗಳನ್ನು, ಅಂತಹ ಭಕ್ತರನ್ನು ನಿಂದಿಸುವುದು ಅತ್ಯಂತ ಗಂಭೀರ ಅಪರಾಧ. ಇದನ್ನು ಹಾತಿಮಾತಾ ಅಪರಾಧ ಅಂತ ಹೇಳ್ತಾರೆ. ಹಾತಿಮಾತಾ ಅಂದ್ರೆ ಒಂದು ಸುಂದರವಾದ ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಒಂದು ಆನೆ, ಯಾವ ರೀತಿಯ ಆನೆ? ಬರೇ ಆನೆ ಅಲ್ಲ, ಹುಚ್ಚಾನೆಯನ್ನು ಬಿಟ್ರೆ ಸುಂದರ ಉದ್ಯಾನವನ ಏನಾಗ್ತದೆ? ಸಂಪೂರ್ಣವಾಗಿ ನಾಶವಾಗಿ ಬಿಡ್ತದೆ. ಅದೇ ರೀತಿ ಇಂತಹ ಬೋಧನಾ ಕಾರ್ಯಗಳಲ್ಲಿ ನಿರತರಾಗಿರುವ ಮಹಾನ್ ಸಂತ ವ್ಯಕ್ತಿಗಳನ್ನು ನಿಂದಿಸುವುದು ನಮ್ಮ ಭಕ್ತಿಯನ್ನೇ ಲತ್ತೆ, ಆ ಬೀಜವನ್ನೇ ನಾಶ ಮಾಡಿ ಎಸೆಯುವಂತಹ ಇದು ಶಕ್ತಿ, ಅದು ಏನು ಸಾಮರ್ಥ್ಯ ಇಂಥ ಅಪರಾಧಗಳಲ್ಲಿ ಇದೆ. ಆದ್ರಿಂದ ಇಂಥ ಅಪರಾಧಗಳಿಂದ ತುಂಬಾ ಜಾಗರೂಕರಾಗಿದ್ದು ಇದನ್ನು ಮಾಡಲೇಬಾರದು. ಅವೈಷ್ಣವ ಅಪರಾಧ. ಇದನ್ನು ಸಾಧು ನಿಂದ ಅಂತಾನೂ ಕರೀತಾರೆ. ವೈಷ್ಣವರ ಟೀಕೆ. ಆಕ್ಚುಲಿ ಇದು ತುಂಬಾ ಹಾನಿಕಾರಕ. ಎಸ್ಪೆಷಲಿ ಕನಿಷ್ಠ ಭಕ್ತ ಇದನ್ನು ಮಾಡಿದ್ರೆ ಅವನು ಭಕ್ತಿ ಸೇವೆಯ ಕಾರ್ಯವನ್ನು ಅಥವಾ ಈ ಪ್ರಾಸೆಸ್ ಏನಿದೆ ಅದನ್ನು ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ನಾವು ಎಷ್ಟೊಂದು ಸಮಯಗಳಲ್ಲಿ ನೋಡ್ತೇವೆ, ಎಷ್ಟೊಂದು ಭಕ್ತರು ಅವರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಸ್ವಲ್ಪ ವರ್ಷಗಳು ಇರ್ತಾರೆ, ಆಮೇಲೆ
ಕೃಷ್ಣ ಪ್ರಜ್ಞೆಯನ್ನು ಬಿಡ್ತಾರೆ, ಇಸ್ಕಾನ್ ಅನ್ನು ಬಿಟ್ಟು ಹೋಗಿ ಬಿಡ್ತಾರೆ. ಯಾತಕ್ಕಾಗಿ ಹೋಗಿ ಬಿಡ್ತಾರೆ? ಒಂದು ಅದರಲ್ಲಿ ಒಂದು ಪ್ರಮುಖ ಕಾರಣ, ಯಾವುದೋ ವೈಷ್ಣವ ಅಪರಾಧಗಳನ್ನು ಮಾಡಿರ್ತಾರೆ. ಅದು ಯಾಕೆ ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ಬೋದು ಯಾತಕ್ಕಾಗಿ ಅಂತ. ಅದಕ್ಕಾಗಿ ಶೀಲಾ ಪ್ರಭುಪಾದರು ಏನ್ ಹೇಳಿದ್ರು ಅಂದ್ರೆ, ಡೋಂಟ್ ಬಿ ಸರ್ಪ್ರೈಸ್ಡ್ ಹೌ ಮೆನಿ ಡಿವೋಟೀಸ್ ಆರ್ ಲಿವಿಂಗ್, ಬಿ ಸರ್ಪ್ರೈಸ್ಡ್ ಹೌ ಮೆನಿ ಡಿವೋಟೀಸ್ ಆರ್ ಸ್ಟೇಯಿಂಗ್. ಯಾರು ಬಿಟ್ಟು ಹೋದ್ರೆ ಆಶ್ಚರ್ಯ ಇಲ್ಲ. ಕೃಷ್ಣ ಪ್ರಜ್ಞೆ ಎಷ್ಟು ಜನ ನಿಲ್ತಾರೆ, ಅದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದಕ್ಕಾಗಿ ಸಾಧು ನಿಂದೆಯನ್ನು ಮಾಡಬಾರದು. ಸಾಧು ನಿಂದೆಯನ್ನು ಮಾಡಬಾರದು ಅನ್ಬೇಕಾದ್ರೆ ಪ್ರಪ್ರಥಮವಾಗಿ ಸಾಧು ಅಂದ್ರೆ ಯಾರು? ಈಗ ನಮ್ಗೆ ಗೊತ್ತಾಯ್ತು ಸಾಧು ನಿಂದೆಯನ್ನು ಮಾಡಬಾರದು. ಸಾಧು ಅಂದ್ರೆ ಯಾರು? ವೈಷ್ಣವ ಅಂದ್ರೆ ಯಾರು? ಅದನ್ನು ನೋಡೋಣಪ್ಪ. ಶ್ರೀಮದ್ ಭಾಗವತ 11ನೇ ಸ್ಕಂದದಲ್ಲಿ ಉದ್ಧವನಿಗೆ ಕೃಷ್ಣ ಕೆಲವು ಗುಣಲಕ್ಷಣಗಳನ್ನು ಹೇಳ್ತಾನೆ. ಯಾರಾದ್ರೂ ಓದ್ತೀರಾ ಇದು? ಯಾವ ಯಾವ ಗುಣಲಕ್ಷಣಗಳು ಇದೆ? ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ. ಮೊದಲ ಅಪರಾಧ ಸಾಧುನಿಂದ ಅದಲ್ಲ, ಇದು ಕೆಳಗಡೆಯಿಂದ ಬರುತ್ತೆ. ದಯಾಳು, ಹ್ಮ್ ಕರುಣಾಮಯಿ, ಸಹಿಷ್ಣು, ಸಮಾನ, ದೇಹಕ್ಕೆ ಹಾನಿಯಾಗದಂತೆ ದ್ರೋಹ, ಶೂನ್ಯವ್ರತ ತಪಸ್ಸು, ಸತ್ಯಸಾರ ಸತ್ಯತೆ, ವಿಶುದ್ಧಾತ್ಮ ಶುದ್ಧಿ, ಪರಹಿತ ರಥ, ಮನುಕುಲದ ಕಲ್ಯಾಣದಲ್ಲಿ ತೊಡಗಿರುವ ಕಾಮೆ ಅಕ್ಷುಭಿತ ಬುದ್ಧಿಯು ಕಾಮದಿಂದ ಮುಕ್ತವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿದೆ ಇನ್ನು. ಓದ್ಬೇಕಾ ಪ್ರಭುಜಿ? ಹಾ. ದಾಂತ, ಸಂಯಮ, ಅಕಿಂಕನ, ಮಾಲೀಕತ್ವದ ಪರಿಕಲ್ಪನೆ ಇಲ್ಲದ, ಮೃದು, ಸೌಮ್ಯ, ಶುಚಿ, ಸ್ವಚ್ಛತೆ, ಪರಿಮಿತ ಭೋಜಿ, ನಿಯಂತ್ರಿತ ಆಹಾರ ಮತ್ತು ಇತರ ಅಭ್ಯಾಸಗಳು, ಸಂತಮನ್, ಶಾಂತಿಯುತ, ಅನಿಹ, ಭೌತವಾದಕ್ಕೆ ನಿರಾಸಕ್ತಿ, ಧೀರಮಾನ್, ತಾಳ್ಮೆ, ಸ್ಥಿರತೆ, ಅಪ್ರಮತ್ತ, ಗಮನ, ಎಚ್ಚರಿಕೆ, ಸುಗಂಭೀರ, ತುಂಬಾ ಸಮಾಧಿ, ವಿಜಿತ, ಷಣ್ಮುಗ, ವೃದ್ಧಾಪ್ಯ ಮತ್ತು ವಿಜಿತ ಷಡ್ಗುಣ, ವೃದ್ಧಾಪ್ಯ ಮತ್ತು ಸಾವು, 6 ಗುಣಗಳನ್ನು ಜಯಿಸುವುದು, ಹಸಿವು, ಬಾಯಾರಿಕೆ, ಶೋಕ, ಅಸೂಯೆ. ಹರೇ ಕೃಷ್ಣ ಪ್ರಭುಜಿ. ಅಮಾನಿ, ಇತರರಿಂದ ಗೌರವವನ್ನು ನಿರೀಕ್ಷಿಸದಿರುವುದು. ಮಾನದ, ಇತರರಿಗೆ ಗೌರವ ನೀಡುವುದು. ದಕ್ಷ, ಕುಶಲ, ಅವಂಚಕ, ಕಪಟವಲ್ಲದ, ಜ್ಞಾನಿ, ಶಾಸ್ತ್ರಗಳನ್ನು ತಿಳಿದವನು. ಈ ಗುಣಲಕ್ಷಣಗಳಿಂದ ಸಾಧು ಯಾರು ಎಂದು ತಿಳಿಯಬಹುದು. ಆದಾಗ್ಯೂ ಇಲ್ಲಿ 2 ರೀತಿಯ ಗುಣಲಕ್ಷಣಗಳಿವೆ, ಪ್ರಧಾನ ಮತ್ತು ಕನಿಷ್ಠ. ಪ್ರಧಾನ ಲಕ್ಷಣವೆಂದರೆ ಕೃಷ್ಣನಿಗೆ ಅನನ್ಯ ಶರಣಾಗತಿ, ಆದರೆ ಉಳಿದೆಲ್ಲವೂ ಅವನ ಮೇಲೆ ಅವಲಂಬಿತವಾಗಿದೆ. ಸೊ ಪ್ರಧಾನ ಮತ್ತು ಸಾಧು ಅಂದ್ರೆ ಪ್ರಧಾನ ಮತ್ತು ಕನಿಷ್ಠ 2 ಗುಣಲಕ್ಷಣಗಳು. ಪ್ರಧಾನ ಗುಣಲಕ್ಷಣ ಯಾವುದು? ಅವನು ಕೃಷ್ಣ ಏಕ ಶರಣ, ಕೃಷ್ಣನಿಗೆ ಶರಣಾಗಿದ್ದಾನೆ, ಅನನ್ಯ ಶರಣಾಗತಿ. ಕೃಷ್ಣನಿಗೆ ಶರಣಾಗತನಾಗಿರ್ತಾನೆ. ಮತ್ತೆ ಉಳಿದ ಲಕ್ಷಣಗಳು ಯಾವುದು? ಇಲ್ಲಿ ಸಹಿಷ್ಣುತ, ಸಮ, ವಿಶುದ್ಧಾತ್ಮ, ಕಾಮೆ ಅಕ್ಷುಭಿತ ಬುದ್ಧಿ, ದಯಾಲು, ಮೃದು, ಶುಚಿ, ಅನಿಹ, ಧೀರಮಾನ್, ಸ್ಥಿರ, ಸುಗಂಭೀರ, ವಿಜಿತ ಸದ್ಗುಣ, ಇಂತಹ ಗುಣ, ಈ ದಕ್ಷ, ಅವಂಚಕ, ಇಂತಹ ಗುಣಲಕ್ಷಣಗಳನ್ನು ಸಹ ಸಾಧು ಹೊಂದಿರ್ತಾನೆ. ಸೊ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲೂ ಸಹ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಸೊ ಸಾಧುಗಳ ಲಕ್ಷಣ ಏನು, ಬ್ರಾಹ್ಮಣನ ಲಕ್ಷಣ ಏನು. ಸೊ ಈ ರೀತಿ ಬೇರೆ ಬೇರೆ ಗುಣಲಕ್ಷಣಗಳನ್ನು ಸಾಧು ಹೊಂದಿರ್ತಾರೆ. ಅಂತಹ ಸಾಧುಗಳಿಗೆ ಪ್ರಮುಖವಾಗಿ ಪ್ರಧಾನ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಯಾವ ಲಕ್ಷಣ? ಅದು ಕೃಷ್ಣನಿಗೆ ಅನನ್ಯ ಶರಣಾಗತಿ. ಯಾರು ಕೃಷ್ಣನಿಗೆ ಶರಣಾಗತರಾಗ್ಲಿಕ್ಕೆ ಅವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವರು ಸಾಧುಗಳು ಅಂತ ಅರ್ಥ ಮಾಡ್ಕೊಳ್ಬೇಕು, ವೈಷ್ಣವರು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂತ ಆ ವೈಷ್ಣವರ ನಿಂದೆಗಳನ್ನು ನಾವು ಮಾಡಬಾರದು. ಯಾರಾದ್ರೂ ಇದನ್ನು ಓದಿ, ಇದು ವೆರಿ ವೆರಿ
ಇಂಪಾರ್ಟೆಂಟ್. ಯಾತಕ್ಕಾಗಿ ಈಗ ನಮ್ಗೆ ಗೊತ್ತಾಯ್ತು ಸಾಧುಗಳು ಯಾರು ಅಂತ ಗೊತ್ತಾಯ್ತು, ಅಂತಹ ಸಾಧುಗಳನ್ನು ನಿಂದೆ ಮಾಡಬಾರ್ದು ಅಂತ ಗೊತ್ತಾಯ್ತು. ಆದ್ರೂ ಸಹ ಕೆಲವೊಮ್ಮೆ ಸಾಧು ನಿಂದೆ ಆಗ್ತದೆ. ಎಷ್ಟೊಂದು ಭಕ್ತರು ಸಾಧು ನಿಂದೆಗಳನ್ನು ಮಾಡ್ತಾರೆ. ಅದಕ್ಕೆ ಪ್ರಮುಖ ಕಾರಣಗಳು ಯಾವುದು? ಯಾತಕ್ಕಾಗಿ ವೈಷ್ಣವ ಅಪರಾಧ ಆಗ್ತದೆ ಅದನ್ನು ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ಪ್ರಾಥಮಿಕವಾಗಿ ನಮ್ಮ ಸಂಘ ಸಹವಾಸದಿಂದ ಇದಾಗ್ತದೆ. ಇದು ದಯವಿಟ್ಟು ಓದಿ. ಮೀಟಿದ್ದೇನೆ. ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ, ಓದ್ತೇನೆ. ಹಾ ಸ್ಟಾರ್ಟಿಂಗ್ ಇಂದಿನ ಹಾ ಕಾರಣಗಳು. ಭಕ್ತರಲ್ಲದವರೊಂದಿಗಿನ ಒಂದಿಗಿನ ಸಹವಾಸವು ಭಕ್ತರಿಗೆ ಅಗೌರವ, ಸಾಧು ನಿಂದೆ ಉಂಟು ಮಾಡುವುದರಿಂದ ಭಕ್ತನು ಅಂತಹ ಸಹವಾಸವನ್ನು ತಪ್ಪಿಸಲು ಜಾಗರೂಕತನಾಗಿರುತ್ತಾನೆ. ಭೌತಿಕ ಸಹವಾಸ ಅಥವಾ ಅಸತ್ಸಂಗವು ಎರಡು ವಿಧವಾಗಿದೆ. ಒಂದು, ಮಹಿಳೆಯರೊಂದಿಗಿನ ಸಹವಾಸ, ಮತ್ತು ಎರಡು, ಭಗವಂತನ ಮೇಲಿನ ಭಕ್ತಿ ಒಂದಿಗಿನ ಸಹವಾಸ. ಮಹಿಳೆಯರೊಂದಿಗೆ ಸಹವಾಸ ಎಂದರೆ ವೈದಿಕ ಸಂಪ್ರದಾಯ ಪ್ರಕಾರವಲ್ಲದ ಮಹಿಳೆಯರೊಂದಿಗೆ ಸಹವಾಸ. ಧರ್ಮಗ್ರಂಥದಿಂದ ಅಧಿಕೃತಗೊಳಿಸಿದ ಮಹಿಳೆಯರೊಂದಿಗಿನ ಈ ಸಂಬಂಧವನ್ನು ಲೈಂಗಿಕ ಜೀವನದ ಉದ್ದೇಶಕ್ಕಾಗಿ ವಿವಾಹದ ಹೊರಗಿನ ಮಹಿಳೆಯರೊಂದಿಗೆ ಮತ್ತು ವಿವಾಹದೊಳಗಿನ ಸಹವಾಸ ಎಂದು ವಿಂಗಡಿಸಲಾಗಿದೆ. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯಿಂದ ನಿಯಂತ್ರಿಸಲ್ಪಟ್ಟಿರುತ್ತಾನೆ. ಹೀಗಾಗಿ ಒಬ್ಬ ವ್ಯಕ್ತಿಯು ನಿಗದಿತ ನಿಯಮಗಳ ಪ್ರಕಾರ ವಿವಾಹಿತನಾಗಿದ್ದರೆ ಮತ್ತು ವೈವಾಹಿಕ ಜೀವನಕ್ಕೆ ನಿಯಮಗಳನ್ನು ಅನುಸರಿಸುತ್ತಿದ್ದರೆ ಅದರಲ್ಲಿ ಹೆಂಡತಿ ಗಂಡನಿಗೆ ವಿಧೇಯಳಾಗಿರುತ್ತಾಳೆ ಮತ್ತು ಪತಿ ಸಾಧುವಾಗಿ ವರ್ತಿಸುತ್ತಾನೆ. ಆ ಸಹವಾಸವನ್ನು ನಿಜವೆಂದು ಪರಿಗಣಿಸಲಾಗುತ್ತದೆ. ಇತರ ರೀತಿಯ ಸಹವಾಸವನ್ನು ಅಸತ್ಯೆಂದು ಪರಿಗಣಿಸಲಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ನೀವೇ ಓದ್ತೀರಾ ಅಥವಾ ಬೇರೆಯವರು? ಓದ್ತೇನೆ. ಎರಡನೇ ವಿಧದ ಅಸತ್ ಸಂಬಂಧ. ಭಕ್ತರಲ್ಲದವರೊಂದಿಗೆ ಸಂಬಂಧ ಮೂರು ವಿಧಗಳು. ಒಂದು, ಮಾಯಾವಾದಿಗಳೊಂದಿಗೆ ಸಂಬಂಧ. ಎರಡು, ವೇಷಧಾರಿಗಳೊಂದಿಗಿನ ಸಂಬಂಧ. ಮತ್ತು ಮೂರು, ನಾಸ್ತಿಕರೊಂದಿಗಿನ ಸಂಬಂಧ. ಮಾಯಾವಾದಿಗಳು ಭಗವಂತ ಮತ್ತು ದೇವರು ಇಬ್ಬರೂ ತಾತ್ಕಾಲಿಕ ಅಸ್ತಿತ್ವಗಳು ಮತ್ತು ಭಗವಂತನ ಮೂರ್ತಿ ರೂಪವು ಭೌತಿಕ ಎಂದು ನಂಬುತ್ತಾರೆ. ನಿಜವಾದ ಭಕ್ತ ಅಥವಾ ತ್ಯಾಗವಿಲ್ಲದವರು ಜೀವನೋಪಾಯಕ್ಕಾಗಿ ಭಕ್ತರಂತೆ ನಟಿಸುತ್ತಾರೆ. ನಾಸ್ತಿಕರು ಯಾವುದೇ ರೀತಿಯ ದೇವರನ್ನು ನಂಬುವುದಿಲ್ಲ. ಈಗ ಈ ಜನರು ಭಕ್ತರೆಂದು ಹೇಳಿಕೊಳ್ಳಬಹುದು ಮತ್ತು ಸಾರ್ವಜನಿಕರಿಂದ ಸ್ವೀಕರಿಸಲ್ಪಡಬಹುದು. ಆದರೆ ಅಂತಹ ಜನರನ್ನು ತಿರಸ್ಕರಿಸಿದರೆ ಅದನ್ನು ಸಾಧು ನಿಂದೆ ಎಂದು ಪರಿಗಣಿಸಲಾಗುವುದಿಲ್ಲ. ಇದಲ್ಲದೆ ಈ ಅಸತ್ ಜನರನ್ನು ತ್ಯಜಿಸುವ ವ್ಯಕ್ತಿಯನ್ನು ಟೀಕಿಸುವವನನ್ನು ಸಹ ತಿರಸ್ಕರಿಸಬೇಕು ಮತ್ತು ತಪ್ಪಿಸಬೇಕು. ಆದ್ದರಿಂದ ಸಾಧು ನಿಂದೆಗೆ ಕಾರಣವಾಗುತ್ತದೆ. ಅಸತ್ ಸಂಘವನ್ನು ತ್ಯಜಿಸುವ ಮತ್ತು ಹೆಸರಿನಲ್ಲಿ ಮಾತ್ರ ಆಶ್ರಯ ಪಡೆಯುವ ಗಂಭೀರ ಭಕ್ತನು ಖಂಡಿತವಾಗಿಯೂ ಪ್ರೇಮದ ನಿಧಿಯನ್ನು ಪಡೆಯುತ್ತಾನೆ. ಪ್ರೇಮಕ್ಕೆ ಸರಿಯಾಗಿ ಮುಂದುವರಿಯಲು ಒಬ್ಬರು ಇರಬೇಕು ಎಂದು ಗಮನಿಸಬಹುದು. ಭಕ್ತನು ಭಕ್ತರಲ್ಲದವರಿಂದ ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ, ಏಕೆಂದರೆ ಭಕ್ತನು ಟೀಕಿಸುವ ಅಪರಾಧವನ್ನು ತಪ್ಪಿಸಬೇಕು ಮತ್ತು ಅವನ ಸಹವಾಸವನ್ನು ಹುಡುಕಬೇಕು ಮತ್ತು ಅದೇ ಸಮಯದಲ್ಲಿ ಭಕ್ತರಲ್ಲದವರನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಇದಲ್ಲದೆ ವೈಷ್ಣವರ ಪ್ರಕಾರಗಳನ್ನು ಅವರ ಆಧ್ಯಾತ್ಮಿಕ ಪ್ರಗತಿಗೆ ಅನುಗುಣವಾಗಿ ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ. ಹರೇ ಕೃಷ್ಣ. ಸೊ
ಪ್ರಪ್ರಥಮವಾಗಿ ನಾವು ಈಗ ಅರ್ಥ ಮಾಡ್ಕೊಂಡ್ವಿ ಕಾರಣಗಳು ಯಾವುದು ವೈಷ್ಣವ ಅಪರಾಧಕ್ಕೆ. ನಾವು ಯಾರ ಜೊತೆ ಸಂಘ ಸಹವಾಸಗಳನ್ನು ಮಾಡ್ತೇವೆ, ತುಂಬಾ ಇಂಪಾರ್ಟೆಂಟ್. ಏನು ಅಂದ್ರೆ ನಾವು ಅಸತ್ ಸಂಘಗಳನ್ನು ಮಾಡ್ತಾ ಇದ್ರೆ ವೈಷ್ಣವ ಅಪರಾಧಗಳು ಸುಲಭವಾಗಿ ನಮ್ಮ ಕೈಯಲ್ಲಿ ಆಗಿಬಿಡ್ತದೆ. ಅದಕ್ಕಾಗಿ ಏನ್ ಹೇಳಿದ್ದಾರೆ, ಅಸತ್ ಸಂಘ ತ್ಯಾಗ ಏಹಿ ವೈಷ್ಣವ ಆಚಾರ. ವೈಷ್ಣವ ಆಚಾರದಲ್ಲಿ ಪ್ರಪ್ರಥಮವಾದ ಹೆಜ್ಜೆ ಏನು, ಅಸತ್ ಸಂಘ ತ್ಯಾಗ. ಅದಕ್ಕೆ ಉಪದೇಶಾಮೃತದಲ್ಲಿ ಎರಡೆರಡು ಸಲ ಈ ವಿಷಯವನ್ನು ಒತ್ತಿ ಒತ್ತಿ ಹೇಳಲಾಗ್ತದೆ. 2ನೇ ಶ್ಲೋಕ 3ನೇ ಶ್ಲೋಕ, ಸಂಘ ತ್ಯಾಗ ಸತೋವೃತ್ತೆ ಅಂತ ಅದು ಹೇಳಲಾಗಿದೆ. ಮತ್ತು ಇನ್ನೊಂದು ಶ್ಲೋಕದಲ್ಲಿ ಸಹ ಸಂಘದ ಬಗ್ಗೆ ಹೇಳಲಾಗಿದೆ. ಸೊ ಸಾಧು ಸಂಘ ಯಾವಾಗ್ಲೂ ನಾವು ಮಾಡ್ತಾ ಇದ್ರೆ ಭಕ್ತರು ನಮ್ಮನ್ನು ರಕ್ಷಿಸ್ತಾರೆ. ಆದ್ರೆ ಯಾವಾಗ್ಲೂ ಅಸತ್ ಸಂಘಗಳನ್ನು ಮಾಡ್ತಾ ಇದ್ರೆ ನಮ್ಮ ಕೈಯಲ್ಲಿ ಅಪರಾಧಗಳು ತುಂಬಾ ಸುಲಭವಾಗಿ ಆಗ್ತದೆ. ನಾವು ಭೌತಿಕ ವ್ಯಕ್ತಿಗಳ ಜೊತೆ ಸಂಘ ಸಹವಾಸಗಳನ್ನು ಮಾಡ್ತಾ ಇದ್ದೇವೆ, ಅಥವಾ ಬೇರೆ ಇಲ್ಲಿ 2 ವಿಧವನ್ನು ಪ್ರಮುಖವಾಗಿ ಕೊಟ್ಟಿದ್ದಾರೆ. ಅಸತ್ ಸಂಘದಲ್ಲಿ ಪ್ರಮುಖವಾದ 2 ವಿಧಗಳು ಯಾವುದು, ಮಹಿಳೆಯರೊಂದಿಗಿನ ಸಹವಾಸ ಅಥವಾ ಮಹಿಳೆಯರ ಜೊತೆ ತುಂಬಾ ಬೆರೆಯುವಂತಹ ವ್ಯಕ್ತಿಗಳ ಜೊತೆ ಸಹವಾಸ, ಮತ್ತು 2ನೇದು ಭಗವಂತನ ಮೇಲೆ ಭಕ್ತಿ ಇಲ್ಲದವರು ಅವರೊಂದಿಗಿನ ಸಹವಾಸ. ಇದು ಏನು ಅಂತ ನೋಡೋಣ. ಮಹಿಳೆಯರೊಂದಿಗೆ ಸಹವಾಸ ಅಂದ್ರೆ ನಾವು ಮಹಿಳೆಯರ ಜೊತೆನೆ ಸಂಘವಾಸ ಮಾಡಬಾರ್ದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ಇದರಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿಯ ಮಹಿಳೆಯರು. ಇಲ್ಲಿ ಏನು ಹೇಳಿದಾರಂದ್ರೆ, ವೈದಿಕ ಸಂಪ್ರದಾಯದ ವಿರುದ್ಧ ಹೋಗುವವರು ಅಥವಾ ವೈದಿಕ ಸಂಪ್ರದಾಯದ ಪ್ರಕಾರ ಪಾಲನೆ ಮಾಡದೇ ಇರುವಂತಹ ಮಹಿಳೆಯರ ಸಹವಾಸ. ಎಷ್ಟೊಂದು ಮಾತೆಯರು ಧರ್ಮಗ್ರಂಥ, ಪ್ರಾಮಾಣಿಕ ಧರ್ಮಗ್ರಂಥದ ಪ್ರಕಾರ ಅಥವಾ ವೈದಿಕ ಸಂಪ್ರದಾಯದ ಪ್ರಕಾರ ಜೀವನವನ್ನು ಮಾಡ್ತಾ ಇರಬಹುದು, ಅಂತಹ ಮಹಿಳೆಯರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಏನು, ಅನೈತಿಕ ಸಂಬಂಧವನ್ನು ಹೊಂದಿರುವವರು. ಇಲ್ಲಿ ಹೇಳಿದ್ದಾರೆ ಏನು, ವಿವಾಹದ ಹೊರಗೆ ಯಾರು ಸಂಬಂಧವನ್ನು ಹೊಂದಿರ್ತಾರೆ ಅಥವಾ ವಿವಾಹ ಆಗುವ ಮೊದಲು ಕೆಲವೊಮ್ಮೆ ಸಂಬಂಧವನ್ನು ಹೊಂದಿರಬಹುದು, ಅಂತಹ ಮಹಿಳೆಯರ ಬಗ್ಗೆ ಅಥವಾ ಅಂತಹ ಮಹಿಳೆಯರ ಜೊತೆ ಸಂಬಂಧ ಇರುವಂತಹ ವ್ಯಕ್ತಿಗಳ ಜೊತೆ, ಅಂದ್ರೆ ಹೆಚ್ಚಾಗಿ ಯಾರು ಅನೈತಿಕ ಲೈಂಗಿಕತೆಯನ್ನು ಮಾಡ್ತಾ ಇದ್ದಾರೆ, ಅನೈತಿಕ ಲೈಂಗಿಕ ಜೀವನಗಳನ್ನು ನಡೆಸ್ತಾ ಇದ್ದಾರೆ, ಅಂತಹ ಜನರ ಸಂಘ ಸಹವಾಸಗಳಿಂದ ದೂರ ಇರಬೇಕು. ಇದನ್ನು ನೋಡಿದಾಗ ಹೆಚ್ಚಿನ ಜನ ಭೌತಿಕ ಪ್ರಪಂಚದಲ್ಲಿ ಹೊರಗಡೆ ಹೆಚ್ಚಾಗಿ ಎಸ್ಪೆಷಲಿ ಪಾಶ್ಚಾತ್ಯ ದೇಶಗಳಲ್ಲಿ ನೋಡಿದ್ರೆ ಇದು ತುಂಬಾ ಪ್ರಾಮಿನೆಂಟ್. ಈ ಹೆಚ್ಚಿನ ಜನರು ಇದನ್ನು ಮಾಡ್ತಾರೆ. ಏನು, ಲಿವಿಂಗ್ ರಿಲೇಶನ್ಶಿಪ್ ಅಥವಾ ಔಟ್ಸೈಡ್ ಮ್ಯಾರೇಜ್, ಪದೇ ಡೈವರ್ಸ್ ತೆಗೆದುಕೊಂಡು ಮ್ಯಾರೇಜ್ ಹೊರಗಡೆ ಈ ರೀತಿಯ ಸಂಬಂಧಗಳನ್ನು ಎಲ್ಲ ಹೊಂದಿರ್ತಾರೆ. ಇಂತಹ ಮಹಿಳೆಯರು ಅಥವಾ ಮಹಿಳೆಯರಿಗೆ ಅಟ್ಯಾಚ್ ಆಗಿರುವಂತ ವ್ಯಕ್ತಿಗಳ ಸಹವಾಸಗಳನ್ನು ಅಸತ್ ಸಂಘ ಅಂತ ಇದನ್ನು ಪರಿಗಣಿಸಲಾಗ್ತದೆ. ಇಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ಇದೊಂದು ಅಸತ್ ಸಂಘ. 2ನೇದು, ಭಗವಂತನ ಮೇಲೆ ಭಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಗಳು. ಅವರು ಭೌತಿಕವಾದಿಗಳು ಇರಬಹುದು, ಅಥವಾ ಮಾಯಾವಾದಿಗಳು, ಅಥವಾ ವೇಷಧಾರಿಗಳು. ವೇಷಧಾರಿಗಳು ಅಂದ್ರೆ ಭಕ್ತರ ಹಾಗೆ ನಟಿಸ್ತಾರೆ, ಆದ್ರೆ ಅವರು ಕೇವಲ ನಟನೆ ಮಾತ್ರ. ಅಥವಾ ನಾಸ್ತಿಕರ ಜೊತೆ ಇಂತಹ ವ್ಯಕ್ತಿಗಳ ಜೊತೆಗೆ ಇರುವಂತಹ ಸಂಬಂಧ, ಇದು ಎಲ್ಲ ಅಸತ್ ಸಂಘ. ಸೊ ಮಾಯಾವಾದಿಗಳು ಅಂದ್ರೆ ಯಾರು? ಮಾಯಾವಾದಿಗಳು ಅಂದ್ರೆ ಮಾಯೆ, ಭಗವಂತನ ದೇಹ ಮಾಯೆ ಅಂತ ಹೇಳ್ತಾರೆ. ಈ ಪ್ರಪಂಚ ಎಲ್ಲ ಏನು ಜಗನ್ಮಿಥ್ಯ, ಮಾಯೆ, ಇದು ನಿಜ ಅಲ್ಲ ಅಂತ ಈ ರೀತಿ ಹೇಳುವವರು ಮಾಯಾವಾದಿಗಳು. ಸೊ ಭಗವಂತನ ರೂಪ ಕೂಡ ಮಾಯಾ ಅಂತ ಹೇಳುವುದರಿಂದ ಇವರು ಅಪರಾಧಗಳನ್ನು ಮಾಡ್ತಾರೆ. ಇಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ನಿರಾಕಾರವಾದಿಗಳು, ಮಾಯಾವಾದಿಗಳು, ಇಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ನಮ್ಮ ಕೆಲವು ಭಕ್ತರು ಏನ್ ಮಾಡ್ತಾರೆ,
ಈ ಯೂಟ್ಯೂಬ್ ವಿಡಿಯೋಗಳನ್ನು ನೋಡುದು ಅಂತ ಏನೋ ಲೆಕ್ಚರ್ ಕೇಳುದು ಆ ರೀತಿ ಅಂತ ಏನೇನೋ ಇದು ಲೆಕ್ಚರ್ ಕೇಳಲಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ನೂರಾರು ಬೇರೆ ಬೇರೆ ಆಧ್ಯಾತ್ಮಿಕ ಆರ್ಗನೈಸೇಷನ್ಗಳು, ಸ್ಪಿರಿಚುವಲ್ ಆರ್ಗನೈಸೇಷನ್ಗಳ ವಿಡಿಯೋಗಳು ಪಾಪಪ್ ಆಗ್ತದೆ. ಆವಾಗ ಒಂದು ಆ ವಿಡಿಯೋ, ಒಂದು ಈ ವಿಡಿಯೋ, ಆ ರೀತಿ ವಿಡಿಯೋಗಳನ್ನು ನೋಡ್ಲಿಕ್ಕೆ ಹೋಗಿ ಯಾರ್ಯಾರದ್ದೋ ಅವರು ಹೇಳುವಂತಹ ವ್ಯಾಖ್ಯಾನಗಳನ್ನು ಕೇಳಿಬಿಟ್ರೆ ನಮ್ಮ ಶ್ರದ್ಧೆ ವಿಶ್ವಾಸ ಅದು ಹೋಗಿಬಿಡ್ತದೆ ಕೆಲವೊಮ್ಮೆ. ಸೊ ಅದಕ್ಕಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಪ್ರಾಮಾಣಿಕ ವೈಷ್ಣವ ಸಂಪ್ರದಾಯದ ಆಚಾರ್ಯರು, ಗುರುಪರಂಪರೆಯಿಂದ ಬಂದಂತಹ ಭಕ್ತರ ಅವರು ಹೇಳಿದ ವಾಣಿಗಳನ್ನು ಮಾತ್ರ ನಾವು ಕೇಳಬೇಕು. ಇಲ್ಲದಿದ್ರೆ ತುಂಬಾ ಅಂದ್ರೆ ನಾವು ತುಂಬಾ ಹಗುರವಾಗಿ ಯಾವುದೇ ವಿಷಯಗಳನ್ನು ತೆಗೆದುಕೊಂಡ್ರೆ, ಅಂದ್ರೆ ಗಂಭೀರತೆಯಿಂದ ತೆಗೆದುಕೊಳ್ಳದೆ ಚಲ್ತಾ ಹೇ, ನಡೀತದೆ, ಒಂದೆರಡು ವಿಡಿಯೋಗಳನ್ನು ನೋಡಿದ್ರೆ ಏನಾಗ್ತದೆ ಅಂತ ಈ ರೀತಿ ನಾವು ಸ್ವಲ್ಪ ಲೈಟ್ ಆಗಿ ಅದನ್ನು ತೆಗೆದುಕೊಂಡು ಬಿಟ್ರೆ, ಮಾಯೆ ಏನು ಮಾಡ್ತಾಳೆ, ಮಾಯೆ ಆ ವಿಡಿಯೋಗಳ ಮೂಲಕ ಅಥವಾ ಆ ಮಾಧ್ಯಮದ ಮೂಲಕ ನಮ್ಮ ಪ್ರಜ್ಞೆಯನ್ನು ಕಲುಷಿತಗೊಳಿಸಿ ಬಿಡ್ತಾಳೆ. ಪ್ರಜ್ಞೆ ಕಲುಷಿತವಾಗಿ ಬಿಟ್ಟಾಗ ಏನಾಗ್ತದೆ, ಅವರ ಪ್ರಜ್ಞೆ, ಅವರು ಮಾಯಾವಾದಿಗಳ ಪ್ರಜ್ಞೆ ಅಥವಾ ಬೇರೆ ವ್ಯಕ್ತಿಗಳು, ಭೌತಿಕ ವ್ಯಕ್ತಿಗಳ ಪ್ರಜ್ಞೆ ನಮ್ಮ ಪ್ರಜ್ಞೆ ಆ ರೀತಿಯಾಗಿ ಬಿಡ್ತದೆ. ಒಂದು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, ನಾವು ಯಾರ ಜೊತೆ ನಾವು ಸಂಘ ಸಹವಾಸಗಳನ್ನು ಮಾಡ್ತೇವೆ ಅವರ ಪ್ರಜ್ಞೆ ನಮಗೆ ಬರ್ತದೆ. ಹಿಂದಿನ ನಿಷ್ಠಾ ಸ್ತರಗಳನ್ನು ನೋಡ್ಬೇಕಾದ್ರೆ ವಿಶ್ವಾಸ, ಎಸ್ಪೆಷಲಿ ಸಾಧು ಸಂಘಗಳನ್ನು ನೋಡ್ಬೇಕಾದ್ರೆ ಒಂದು ಪ್ರಮುಖವಾದ ವಿಷಯಗಳನ್ನು ನೋಡಿದ್ವಿ. ಏನು, ನಾವು ಯಾರು 5 ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗಿ ನಾವು 5 ವ್ಯಕ್ತಿಗಳು ಯಾರು ಅವರ ಸಂಘ ಸವಾಸಗಳನ್ನು ಮಾಡ್ತೇವೆ, ಅವರ ಪ್ರಜ್ಞೆಗಳ ಆವರೇಜ್ ನಮ್ಮ ಪ್ರಜ್ಞೆ ಆಗಿರುತ್ತೆ. ಸೊ ಆದ್ರಿಂದ ನೀವು ಜಾಸ್ತಿ ಸಂಘ ಸವಾಸಗಳನ್ನು ಮಾಡ್ತಾ ಇರುವ 5 ವ್ಯಕ್ತಿಗಳನ್ನು ತೋರಿಸಿದ್ರೆ ನಿಮ್ಮ ಪ್ರಜ್ಞೆ ಯಾವುದು ಅಂತ ನಾವು ಊಹಿಸ್ಬೋದು. ಯಾಕೆಂದ್ರೆ ಸಂಘ ಸಹವಾಸ, ಒಬ್ಬನ ಸಂಘ ಸಹವಾಸ ಹೇಗೆ ಇರ್ತದೆ ಅದೇ ರೀತಿ ಅವನ ಪ್ರಜ್ಞೆ ಇರ್ತದೆ. ಅವನು ಕುಡುಕರ ಜೊತೆನೇ ಸಂಘ ಸಹವಾಸಗಳನ್ನು ಮಾಡ್ತಾನೆ ಅಂತ ಕುಡುಕ ಅದೇ ಪ್ರಜ್ಞೆಗಳನ್ನು ಹೊಂದಿರ್ತಾನೆ. ಕುಡಿಬೇಕು, ಅಥವಾ ಸ್ಮೋಕಿಂಗ್ ಮಾಡೋನು ಸ್ಮೋಕಿಂಗ್ ಮಾಡಬೇಕು, ಪದೇ ಹೋಗ್ತಾರೆ, 1 ಗಂಟೆಗೆ 2 ಗಂಟೆಗೆ ಹೋಗಿ ಸ್ಮೋಕಿಂಗ್ ಮಾಡ್ತಾರೆ. ಅಲ್ಲಿ ಎಷ್ಟೊಂದು ಇಲ್ಲಿ ಗಲ್ಲಿಗಳಲ್ಲಿ ಅಂತ ಸ್ಮೋಕಿಂಗ್ ಇದೆಲ್ಲ ಅಂಗಡಿಗಳನ್ನು ನಾವು ನೋಡ್ಬೋದು. ಯಾತಕ್ಕಾಗಿ ಸಂಘ ಸಹವಾಸಗಳು ಅದೇ ರೀತಿ ಇದೆ. ಆದ್ರಿಂದ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ನಾಸ್ತಿಕರು ಅಥವಾ ಕಪಟ ಈ ವೇಷಧಾರಿಗಳು, ಮಾಯಾವಾದಿಗಳು, ಭೌತಿಕ ಸ್ತರದಲ್ಲಿರುವ ಈ ಅನೈತಿಕ ಲೈಂಗಿಕತೆ ಹೊಂದಿರುವಂತಹ ಮಹಿಳೆ ಅಥವಾ ಮಹಿಳೆಯರ ಜೊತೆ ಸಂಬಂಧ ಇರುವಂತಹ ವ್ಯಕ್ತಿಗಳು ಯಾರದ್ದೇ ಸಂಘ ಸಹವಾಸಗಳನ್ನು ಮಾಡಬಾರ್ದು. ಅಸತ್ ಸಂಘ ತ್ಯಾಗ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಬೆಸ್ಟ್ ಪ್ರೊಟೆಕ್ಟಿವ್ ಮೆಷರ್, ರಕ್ಷಣಾ ಕಾರ್ಯ ಏನು ಅಂದ್ರೆ ಯಾವಾಗಲೂ ಭಕ್ತರ ಸಂಘವನ್ನು ಮಾಡ್ತಾ ಇರು. ಸಂಡೇ ಫೀಸ್ಟ್ ಪ್ರೋಗ್ರಾಮ್ ಅಂತೂ ನಾವು ಫಿಸಿಕಲಿ ಅದನ್ನು ಮಾಡ್ತೇವೆ. ಆದರೆ ಪ್ರತಿನಿತ್ಯ ಯಾವ್ದಾದ್ರೂ ಭಕ್ತರ ಸಂಘಗಳನ್ನು ಮಾಡ್ತಾ ಇರಬೇಕು, ಶ್ರೀಮದ್ ಭಾಗವತವನ್ನು ಕೇಳಬೇಕು. ಅದಕ್ಕಾಗಿ ಏನ್ ಹೇಳ್ತಾರೆ, ನಿತ್ಯಂ ಭಾಗವತ ಸೇವಯ. ಯಾತಕ್ಕಾಗಿ ನಿತ್ಯಂ ಭಾಗವತ ಸೇವಯ? ಯಾತಕ್ಕಾಗಿ ಅಂದ್ರೆ ನಾವು ಸತತವಾಗಿ ಭಕ್ತರ ಸಂಘದಲ್ಲಿ ಇರಬೇಕು. ವಿ ಹ್ಯಾವ್ ಟು ಬಿ ಅಸೋಸಿಯೇಟಿಂಗ್ ವಿತ್ ಡಿವೋಟೀಸ್ ಆಲ್ವೇಸ್. ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ, ಈ ಪ್ರಪಂಚ ಏನಿದೆ ತುಂಬಾ ಡೇಂಜರಸ್ ಪ್ಲೇಸ್. ಪದಂ ಯದ್ ವಿಪದಂ ನ ತೇಷಾಂ. ಯಾವುದೇ ಕ್ಷಣಗಳಲ್ಲಿ ಏನೇ ಘಟನೆ ಆಗಬಹುದು. ತತ್ಕ್ಷಣವೇ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು, ಅಥವಾ ತತ್ಕ್ಷಣವೇ ಯಾರು ದೇಹಗಳನ್ನು ಬಿಡಬಹುದು, ಗೊತ್ತಿಲ್ಲ. ಎನಿ ಟೈಮ್ ಆಕ್ಸಿಡೆಂಟ್ಗಳು ಅಥವಾ ಈ ಸುನಾಮಿ, ಅರ್ಥಕ್ವೇಕ್ ಅಥವಾ ಈ ಯುದ್ಧಗಳು
ಏನೇನೋ ಆಗ್ತಾ ಇರ್ತದೆ. ತುಂಬಾ ಡೇಂಜರಸ್ ಪ್ಲೇಸ್. ಆದ್ರೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸೇಫೆಸ್ಟ್ ಪ್ಲೇಸ್ ಯಾವುದು? ಎಲ್ಲಿ ಭಕ್ತರು ಜೊತೆಗೆ ಬಂದು ಸಂಘಗಳನ್ನು ಮಾಡಿ ಎಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾರೆ. ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಸೇಫ್ ಪ್ಲೇಸ್ ಅದೇ. ಎಲ್ಲಿ ಹರಿನಾಮ ಸಂಕೀರ್ತನೆ, ಭಕ್ತರು ಜೊತೆಗೆ ಬಂದು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾರೆ, ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್. ತುಂಬಾ ಏನು ಡೇಂಜರ್ ಇಲ್ಲ ಅಲ್ಲಿ. ಡೇಂಜರ್ ಇಲ್ಲ ಅಂದ್ರೆ ಯಾವ ತರ ಡೇಂಜರ್ ಇಲ್ಲ, ಭೌತಿಕ ಮಾಯೆಯ ಪ್ರಭಾವ ಅಲ್ಲಿ ಇರುವುದಿಲ್ಲ. ಸೊ ಆದ್ರಿಂದ ಯಾವಾಗಲೂ ಭಕ್ತರ ಸಂಘ ಸಹವಾಸಗಳನ್ನು ನಾವು ಮಾಡಬೇಕು. ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಗೆ ಅಸತ್ಸಂಗ ತ್ಯಾಗವನ್ನು ಮಾಡಬೇಕು, ಭಕ್ತರ ಸಂಘ ಸಹವಾಸಗಳನ್ನು ಮಾಡಬೇಕು. ಆದ್ರೆ ಭಕ್ತರಲ್ಲಿ ಸಹ ಬೇರೆ ಬೇರೆ ರೀತಿಯ ಭಕ್ತರು ಇರ್ತಾರೆ. ಯಾವ ರೀತಿಯ ಭಕ್ತರ ಸಹವಾಸಗಳನ್ನು ಮಾಡಬೇಕು, ಮತ್ತೆ ಬೇರೆ ಬೇರೆ ರೀತಿಯ ಭಕ್ತರನ್ನು ಹೇಗೆ ನಾವು ಅವರನ್ನು ಟ್ರೀಟ್ ಮಾಡಬೇಕು. ವೈಷ್ಣವರಲ್ಲಿ ಯಾವ ರೀತಿಯ 3 ಪ್ರಕಾರದ ಭಕ್ತರು ಇರ್ತಾರೆ? ಯಾವ ರೀತಿಯ 3 ಭಕ್ತರು? ಉತ್ತಮ, ಕನಿಷ್ಠ, ಮಧ್ಯಮ. ಹಾ, ಉತ್ತಮ, ಮಧ್ಯಮ, ಕನಿಷ್ಠ. ಕನಿಷ್ಠ ಭಕ್ತ, ಮಧ್ಯಮ ಭಕ್ತ, ಉತ್ತಮ ಭಕ್ತ. ಸೊ ಬೇರೆ ಬೇರೆ ರೀತಿಯ ವಿಂಗಡಣೆಗಳು ಇದೆ. ಆದರೆ ಪ್ರಮುಖವಾಗಿ ಕನಿಷ್ಠ ಭಕ್ತ ಹರಿನಾಮ ದೀಕ್ಷೆಯನ್ನು ಪಡೆದಿರ್ತಾರೆ. ಆಮೇಲೆ 16 ಮಾಲೆಗಳನ್ನು ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ. ಮಧ್ಯಮ ಭಕ್ತ ಅಂದ್ರೆ ಏನು? ಮಧ್ಯಮ ಭಕ್ತ ಅಫ್ಕೋರ್ಸ್ ಬಾಹ್ಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಗುರುಗಳು ಅದನ್ನು ಜಡ್ಜ್ ಮಾಡ್ತಾರೆ. ಸೆಕೆಂಡ್ ಇನಿಷಿಯೇಷನ್ ಆಗಿರ್ತದೆ, ಸಂಪೂರ್ಣವಾಗಿ ಬೋಧನಾ ಕಾರ್ಯಗಳಲ್ಲಿ ತೊಡಗಿರ್ತಾನೆ, ಫುಲ್ಲಿ ಎಂಗೇಜ್ಡ್ ಇನ್ ಸೇವಾ. ಉತ್ತಮ ಅಧಿಕಾರಿ ಅಂದ್ರೆ ಏನು? ತುಂಬಾ ಅಡ್ವಾನ್ಸ್ಡ್ ಡಿವೋಟ್. ಅಂದ್ರೆ ಬೇರೆಯವರಲ್ಲಿ ಯಾವುದೇ ತಪ್ಪನ್ನು ಹುಡುಕುವುದಿಲ್ಲ. ಅದನ್ನು ಪ್ರೇಮ ಸ್ತರದಲ್ಲಿ, ಭಾವ ಪ್ರೇಮ ಸ್ತರದ ಲಕ್ಷಣಗಳು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ವಿ. ಅವನ ಹೃದಯ ಸಂಪೂರ್ಣವಾಗಿ ಶುದ್ಧವಾಗಿ ಇರ್ತದೆ. ಸೊ ಬೇರೆ ಬೇರೆ ಡೆಫಿನೇಷನ್ಸ್ಗಳು ಇದೆ. ಭಕ್ತಿ ರಸಾಮೃತ ಸಿಂಧು ಒಂದು ಡೆಫಿನೇಷನ್ಸ್ಗಳನ್ನು ಕೊಡುತ್ತದೆ. ಉಪದೇಶಾಮೃತ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ, ಬೇರೆ ಬೇರೆ ಡೆಫಿನೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಜನರಲಿ ಶ್ರೀಮದ್ ಭಾಗವತ ಮತ್ತು ಉಪದೇಶಾಮೃತ ತೆಗೆದುಕೊಂಡ್ರೆ, ಉತ್ತಮ ಭಕ್ತ ಅಂದ್ರೆ ಭಾವ ಮತ್ತು ಪ್ರೇಮ ಸ್ತರದಲ್ಲಿರುವವನು. ಮಧ್ಯಮಾಧಿಕಾರಿ ಅಂದ್ರೆ ನಿಷ್ಠಾ, ರುಚಿ, ಆಸಕ್ತಿ ಸ್ತರದಲ್ಲಿರುವವನು. ಮತ್ತು ಅನರ್ಥ ನಿವೃತ್ತಿ ಮತ್ತು ಇನ್ನು ಕೆಳಗೆ ಇರುವವರೆಲ್ಲ ಕನಿಷ್ಠ ಭಕ್ತರು. ಸೊ ಇದು ಇಲ್ಲಿ ನಾವು ನೋಡ್ತೇವೆ. ಕನಿಷ್ಠ ಅಧಿಕಾರಿ ಶ್ರದ್ಧಾ, ಸಾಧು ಸಂಘ, ಅನಿಶ್ಚಿತ ಭಜನ ಕ್ರಿಯೆ ಮತ್ತು ಅನರ್ಥ ನಿವೃತ್ತಿಯಲ್ಲಿರುವವನು ಅವನು ಕನಿಷ್ಠ ಅಧಿಕಾರಿ. ಆಮೇಲೆ ಕನಿಷ್ಠದಿಂದ ಅನರ್ಥ ನಿವೃತ್ತಿಯನ್ನು ಮೀರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋವನು ಕನಿಷ್ಠದಿಂದ ಮಧ್ಯಮಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅನರ್ಥ ನಿವೃತ್ತಿಯನ್ನು ಗಂಭೀರತೆಯಿಂದ ಹೋಗ್ಲಿಕ್ಕೆ, ಅನರ್ಥಗಳನ್ನು ಹೋಗ್ಲಿಕ್ಕೆ ಅಭ್ಯಾಸ ಮಾಡ್ತಾ ಇರುವ ಭಕ್ತ ಕನಿಷ್ಠದಿಂದ ಮಧ್ಯಮಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಿಷ್ಠಾ ಸ್ತರದಲ್ಲಿ ಇರುವಂತಹ, ನಿಷ್ಠಾ ರುಚಿ ಸ್ತರದಲ್ಲಿ ಇರುವಂತಹವನು ಮಧ್ಯಮ ಅಧಿಕಾರಿ. ಆಸಕ್ತಿ ಸ್ತರದಲ್ಲಿರುವವನು ಮಧ್ಯಮದಿಂದ ಉತ್ತಮಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಭಾವ ಮತ್ತು ಪ್ರೇಮ ಸ್ತರದಲ್ಲಿರುವವನು ಉತ್ತಮ ಅಧಿಕಾರಿ. ಸೊ ಕನಿಷ್ಠ ಅಧಿಕಾರಿಗಳ ಲಕ್ಷಣಗಳು ಯಾವುದು? ಕನಿಷ್ಠ ಅಧಿಕಾರಿಗಳಲ್ಲಿ 3 ವಿಧ. ಇದು ಮತ್ತೆ ರಿಪಿಟೇಷನ್. ನಾವು ಇದನ್ನು ಉಪದೇಶಾಮೃತ ಕ್ಲಾಸ್ ಅಲ್ಲಿ ನೋಡಿದ್ದೇವೆ, ಸ್ವಲ್ಪ ಮಟ್ಟಿಗೆ ಭಕ್ತಿರಸಾಮೃತ ಸಿಂಧು ಕ್ಲಾಸ್ ನಲ್ಲಿ ನೋಡಿದ್ದೇವೆ. ಈಗ ಮತ್ತೆ ನೋಡ್ತಾ ಇದ್ದೇವೆ. ಏನು? 3 ರೀತಿಯ ಕನಿಷ್ಠ ಭಕ್ತರು. ಯಾರು? ಪ್ರಕೃತ ಸಹಜಿಯ, ಯಾರ್ಯಾರು ಹೇಳಿ ದಯವಿಟ್ಟು. ಪ್ರಕೃತ ಭಕ್ತ, ಪ್ರಕೃತ ಸಹಜಿಯ, ಪ್ರಕೃತ ಭಕ್ತ ಮತ್ತು ಹರಿನಾಮ ಭಕ್ತ. ಹರಿನಾಮ ಭಕ್ತ. ಏನು ಡಿಫರೆನ್ಸ್ ಗೊತ್ತಾ? ನೆನಪಿದ್ಯಾ? ಪ್ರಕೃತ ಸಹಜಿಯನಿಗೆ ಏನ್ ಮಾಡ್ತೇವೆ? ದೂರದಿಂದ ಗೌರವಗಳನ್ನು ಕೊಡ್ತೇವೆ. ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕ್ಯಾಶುಯಲ್ ಆಗಿ, ಅಂದ್ರೆ ಅಯ್ಯೋ ನಾರ್ಮಲ್ ಇದೇನ್ ಅಂತ ಆತರ ತಗೊಂತಾರೆ. ಕ್ಯಾಶುವಲ್ ಆಗಿ ತಗೊಳ್ತಾನೆ, ಅಷ್ಟು ಗೌರವ ಭಾವನೆ ಇರುವುದಿಲ್ಲ. ಮತ್ತೆ ಪ್ರಾಕೃತ ಭಕ್ತ 16 ರೌಂಡ್ ಜಪ ಮಾಡ್ತಾನೆ. ಪ್ರಾಕೃತ ಸಹಜಿಯ ಇನ್ನೊಂದು ತುಂಬಾ ಪ್ರಮುಖವಾದ ಲಕ್ಷಣಗಳನ್ನು ಏನ್ ತೋರಿಸ್ತಾನಂದ್ರೆ, ಮಹಿಳೆಯರು, ವಿಮೆನ್ ಅಟ್ಯಾಚ್ ಟು ಮನಿ, ಇಂಟಾಕ್ಸಿಕೇಶನ್ ಅಂಡ್ ವಿಮೆನ್.
ಪ್ರಾಕೃತ ಸಹಜೀಯ ಮಹಿಳೆಯರಿಗೆ ಅಟ್ಯಾಚ್ ಆಗಿರುತ್ತೆ. ಆದ್ರೆ ಪ್ರಾಕೃತ ಭಕ್ತ 16 ಮಾಳೆಗಳನ್ನು ಮಾಡ್ತಾ ಇರ್ತಾನೆ, 4 ನಿಯಮ ಗಳನ್ನು ಪಾಲನೆ ಮಾಡ್ತಾ ಇರ್ತಾನೆ. ಆದ್ರೆ ಏನು, ಕೇವಲ ಗುರು ಮತ್ತು ಕೃಷ್ಣನಿಗೆ ಮಾತ್ರ ಸರ್ವ ಸೇವೆಗಳನ್ನು ಮಾಡ್ತಾನೆ. ವೈಷ್ಣವರಿಗೆ ಗೌರವಗಳನ್ನು ಕೊಡಲ್ಲ. ಬರೇ ಗುರು ಕೃಷ್ಣ. ಅವನು ಪ್ರಾಕೃತ ಭಕ್ತ, ಅವನಿಗೂ ಮನಸ್ಸಿನಲ್ಲಿ ಮಾತ್ರ ಗೌರವಗಳನ್ನು ಕೊಡ್ಬೇಕು. ಆದರೆ ಒಂದು ಸ್ಟೆಪ್ ಹೈಯರ್, ಕನಿಷ್ಠ ಭಕ್ತದಲ್ಲಿ ಉನ್ನತ ಸ್ತರದಲ್ಲಿರುವವನು ಹರಿನಾಮ ಭಕ್ತ. ಹರಿನಾಮ ಭಕ್ತ ಏನು? 16 ರೌಂಡ್ ಜಪ ಮಾಡ್ತಾನೆ, 4 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಲನೆ ಮಾಡ್ತಾನೆ, ಹ್ಮ್ ಗುರುನ ಮತ್ತೆ ಕೃಷ್ಣನ ನಂಬ್ತಾನೆ, ಮತ್ತೆ ಮತ್ತು ವೈಷ್ಣವರನ್ನು ನಂಬ್ತಾನೆ. ವ್ಯತ್ಯಾಸನ ಕಾಣ್ತಾನೆ, ಶುದ್ಧ ಭಕ್ತರು ಯಾರು, ಇವ್ರು ಯಾರು ಅಂತ ಹೇಳಿ. ಅದು ಆ, ಮಧ್ಯಮ ಅಧಿಕಾರಿ ಹೋಗುವಾಗ ಇವನು ಬರೇ ವೈಷ್ಣವರನ್ನು ನೋಡಿ ಸರ್ವ ಸೇವೆಗಳನ್ನು ಮಾಡ್ತಾನೆ, ಗುರು ಕೃಷ್ಣ ಎಲ್ರಿಗೂ ಸೇವೆಗಳನ್ನು ಮಾಡ್ತಾನೆ. ಪ್ರಮುಖವಾಗಿ ವಿಗ್ರಹ ಆರಾಧನೆಗೆ ಜಾಸ್ತಿ ಪ್ರಾಮುಖ್ಯತೆಗಳನ್ನು ಕೊಡ್ತಾನೆ. ಆಮೇಲೆ ಹರಿನಾಮ ಭಕ್ತನ ಒಂದು ಒಳ್ಳೆಯ ಗುಣ ಲಕ್ಷಣಗಳು ಏನು ಅಂದ್ರೆ, ಆಧ್ಯಾತ್ಮಿಕ ಸ್ಪಿರಿಚುವಲ್ ಮಾಸ್ಟರ್ ಆಧ್ಯಾತ್ಮಿಕ ಗುರುಗಳ ಇನ್ಸ್ಟ್ರಕ್ಷನ್ಸ್ ಗಳನ್ನು ಪಾಲನೆ ಮಾಡಿ ಹರಿನಾಮ ಭಕ್ತ ಮಧ್ಯಮ ಭಕ್ತನ ಸ್ತರಕ್ಕೆ ಬರ್ಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾನೆ. ಅನರ್ಥಗಳು ಹೋಗ್ಬೇಕು, ನನಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯದಿಂದ ನಾನು ಮೇಲೆ ಬರಬೇಕು, ಸತತವಾಗಿ ಪ್ರಯತ್ನ ಮಾಡ್ತಾನೆ ಹರಿನಾಮ ಭಕ್ತ ಮಧ್ಯಮ ಸ್ತರಕ್ಕೆ ಬರಬೇಕು ಅಂತ. ಆಮೇಲೆ ಬೆಳಿಗ್ಗೆ 4:30 ಗೆದ್ದು ಸ್ಟಡಿನೆಸ್, ಸ್ಥಿರತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ, ತುಂಬಾ ಶ್ರಮವನ್ನು ಪಡ್ತಾನೆ ಹರಿನಾಮ ಭಕ್ತ. ಆದ್ರೆ ಪ್ರಾಕೃತ ಭಕ್ತ ಮತ್ತು ಪ್ರಾಕೃತ ಸಹಜೀಯ ಅವನು ಗಂಭೀರತೆಯಿಂದ ಇರುವುದಿಲ್ಲ. ಪ್ರಾಕೃತ ಭಕ್ತ ಕೆಲವೊಮ್ಮೆ ಗಂಭೀರತೆ ಇರ್ತಾನೆ, ಇದು ಏನು ಘನತರಲತೆ. ಕೆಲವೊಮ್ಮೆ ಅವನು ಅಷ್ಟೊಂದು ಗಂಭೀರತೆಯಿಂದ ಇಲ್ಲದೆ ಇರ್ಬೋದು. ಆದ್ರೆ ಯಾರು ಹರಿನಾಮ ಭಕ್ತ ಇರ್ತಾರೆ ಅವರಿಗೆ ನಾವು ಪಂಚಾಂಗ ನಮಸ್ಕಾರಗಳನ್ನು ಹಾಕ್ಬೇಕು. ಸೊ ಹರಿನಾಮ ಭಕ್ತ ಮಧ್ಯಮಾಧಿಕಾರಿ ಹೇಗೆ ಆಗ್ತಾನೆ? ಹರಿನಾಮ ಭಕ್ತ ಕನಿಷ್ಠ ಭಕ್ತನಿಂದ ಮಧ್ಯಮಾಧಿಕಾರಿ ಆಧ್ಯಾತ್ಮಿಕ ಗುರುಗಳ ಕೊಟ್ಟಂತಹ ಬೋಧನೆಗಳ ಇನ್ಸ್ಟ್ರಕ್ಷನ್ಸ್ ಗಳನ್ನು ಪಾಲನೆ ಮಾಡ್ತಾನೆ ತನ್ನ ಜೀವನದಲ್ಲಿ. ಆಧ್ಯಾತ್ಮಿಕ ಗುರುಗಳಿಗೆ ಸೇವೆಗಳನ್ನು ಮಾಡಲಿಕ್ಕೆ ಸತತವಾಗಿ ಬೇರೆ ಬೇರೆ ಸೇವೆಗಳಲ್ಲಿ ತೊಡಗ್ತಾನೆ ಮತ್ತು ಕ್ರಮೇಣ ಅವನು ಮಧ್ಯಮ ಅಧಿಕಾರಿ ಸ್ತರಕ್ಕೆ ಬರ್ತಾನೆ. ಕನಿಷ್ಠ ಭಕ್ತರು ಅವರು ಹೆಚ್ಚು ಕಡಿಮೆ ಮಾಡಬಾರದು ಅಂತ ಅಲ್ಲ, ಆದ್ರೆ ಅವರು ಹೆಚ್ಚು ಕಡಿಮೆ ಬೋಧನೆಗಳನ್ನು ಮಾಡುವುದು. ಬೋಧನೆಗಳನ್ನು ಜನರಲ್ಲಿ ಯಾರ್ಯಾರು ಮಾಡ್ತಾರೆ? ಬೋಧನೆಗಳನ್ನು ಪ್ರಮುಖವಾಗಿ ಯಾರು ಮಾಡ್ತಾರೆ? ಹರಿನಾಮ ಭಕ್ತ ಮತ್ತೆ ನಿಷ್ಠ ಭಕ್ತ. ಸ್ಪಿರಿಚುವಲ್ ಮಾಸ್ಟರ್ ಅಂತ ಬಂದಿದೆ. ಯಾರು? ಸ್ಪಿರಿಚುವಲ್ ಮಾಸ್ಟರ್. ಸ್ಪಿರಿಚುವಲ್ ಮಾಸ್ಟರ್. ಬೋಧನೆಗಳನ್ನು ಯಾರು ಮಾಡ್ತಾರೆ? ಮಧ್ಯಮ ಅಧಿಕಾರಿ. ಮಧ್ಯಮ ಅಧಿಕಾರಿ ಬೋಧನೆಗಳನ್ನು ಮಾಡ್ತಾನೆ. ಕನಿಷ್ಠ ಅಧಿಕಾರಿ ಯಾತಕ್ಕೆ ಬೋಧನೆಗಳನ್ನು ಮಾಡಲ್ಲ? ಯಾಕಂದ್ರೆ ಅವನ ವಿಶ್ವಾಸನೇ ಸ್ಟ್ರಾಂಗ್ ಆಗಿರಲ್ಲ. ಅವನಿಗೆ ತುಂಬಾ ಸಂಶಯಗಳು, ಸಂದೇಹಗಳು, ಹೀಗಿರ್ಬೋದು ಆಗಿರ್ಬೋದು. ಅವನಿಗೆ ಗಟ್ಟಿಯಾಗಿ ಅವನದೇ ವಿಶ್ವಾಸ ಸ್ಟ್ರಾಂಗ್ ಆಗಿರಲ್ಲ. ಸೊ ಕನಿಷ್ಠ ಭಕ್ತ ಬೋಧನೆಗಳನ್ನು ಮಾಡ್ಲಿಕ್ಕೆ ಹಿಂಜರಿತಾನೆ. ಆದ್ರೆ ಕನಿಷ್ಠ ಭಕ್ತ ಹರಿನಾಮ ಭಕ್ತ ಏನ್ ಮಾಡ್ತಾನೆ? ಪ್ರಾಕೃತ ಭಕ್ತ ಮತ್ತು ಹರಿನಾಮ ಭಕ್ತರು ಯಾರು ಬೋಧನಾ ಕಾರ್ಯಗಳಿಗೆ ಸಹಾಯವನ್ನು ಮಾಡ್ಬೋದು, ಹಿಂದಿನ ಬ್ಯಾಕ್ ಎಂಡ್ ಸಪೋರ್ಟ್ ಆ ರೀತಿ ಮಾಡ್ಬೋದು. ಆದ್ರೆ ಮಧ್ಯಮ ಅಧಿಕಾರಿ ಬೋಧನೆಗಳನ್ನು ಮಾಡ್ತಾನೆ. ಉತ್ತಮ ಅಧಿಕಾರಿಗಳು ಯಾಕೆ ಬೋಧನೆಗಳನ್ನು ಮಾಡಲ್ಲ? ಅವರು ಎಲ್ಲಾರನ್ನು ಒಂದೇ ರೀತಿಲಿ ಕಾಣ್ತಾರೆ, ಒಳ್ಳೆಯವ್ರನ್ನ ಕೆಟ್ಟವ್ರ. ಹಾ, ಸೊ ಎಲ್ಲಾ ಜೀವಿಗಳನ್ನು ಶುದ್ಧ ಭಕ್ತರ ಸ್ತರದಲ್ಲಿ ನೋಡ್ತಾರೆ. ಎಲ್ಲ ಜೀವಿಗಳ ಶುದ್ಧ ಭಕ್ತರ ಸ್ತರದಲ್ಲಿ ನೋಡುವಂತಹ ಉತ್ತಮ ಅಧಿಕಾರಿಗಳಿಗೆ ಬೋಧನೆಗಳನ್ನು ಮಾಡುವಂತಹ, ಯಾಕೆ ಬೋಧನೆಗಳನ್ನು ಮಾಡ್ಬೇಕು? ಹೇಗೋ ಅವನು ಶುದ್ಧ ಭಕ್ತ, ಎಲ್ಲರೂ ಶುದ್ಧ ಭಕ್ತರು ಅಂತ ಆ ರೀತಿಯ ವಿಷನ್ ಇರ್ತದೆ. ತುಂಬಾ ಹೈ ಪ್ಲಾಟ್ಫಾರ್ಮ್ ಅದು. ಸೊ ಆದ್ರಿಂದ ಪರಮಹಂಸ ಸ್ಟೇಜ್ ಏನಿದೆ, ಅದಕ್ಕಾಗಿ
ಉತ್ತಮ ಅಧಿಕಾರಿಗಳು ಬೋಧನೆಗಳನ್ನು ಮಾಡಲ್ಲ. ಅವರು ಉತ್ತಮ ಅಧಿಕಾರಿಗಳು ಬೋಧನೆಗಳನ್ನು ಮಾಡಬೇಕಾದ್ರೆ ಅವರು ಒಂದ್ ಸ್ಟೆಪ್ ಕೆಳಗೆ ಬಂದು ಮಧ್ಯಮ ಅಧಿಕಾರ ಸ್ತರದಲ್ಲಿ ಬಂದು ಬೋಧನೆಗಳನ್ನು ಮಾಡ್ತಾರೆ. ಒನ್ ಸ್ಟೆಪ್ ಡೌನ್. ಅವರ ಸ್ವ ಇಚ್ಛೆಯಿಂದ ಒಂದ್ ಸ್ಟೆಪ್ ಡೌನ್ ಬರ್ತಾರೆ. ಉದಾಹರಣೆಗೆ ತುಂಬಾ ಎಲಿವೇಟೆಡ್ ಸನ್ಯಾಸಿಗಳು ಅಥವಾ ಆಧ್ಯಾತ್ಮಿಕ ಗುರುಗಳು, ಅವರು ಒಂದ್ ಸ್ಟೆಪ್ ಡೌನ್ ಬಂದು ಬೋಧನಾ ಕಾರ್ಯಗಳನ್ನು ಮಾಡ್ತಾರೆ. ಇಲ್ಲದಿದ್ದರೆ ಜನರಲ್ಲಿ ಬೋಧನಾ ಕಾರ್ಯಗಳನ್ನು ಮಧ್ಯಮ ಅಧಿಕಾರಿಗಳು ಮಾಡ್ತಾರೆ. ಸೊ ಹರಿನಾಮ ಭಕ್ತ ಅವನು ಸತತವಾಗಿ ಪ್ರಯತ್ನವನ್ನು ಮಾಡ್ತಾನೆ ಮಧ್ಯಮ ಅಧಿಕಾರಿ ಸ್ತರಕ್ಕೆ ಬರಲಿಕ್ಕೆ. ಸೊ ಮಧ್ಯಮ ಅಧಿಕಾರಿ ಏನು? ಅವನ ಗುಣಗಳು 4 ಗುಣಗಳು ಯಾವುದು? ಅವರು ಈಶ್ವರ ತತ್ ಅಧೀನೇಶು ಬಾಲಿಶೇಷು ದ್ವಿಷತ್ಸು ಸಹ ಏನದು? ಕೃಪೋಪೇಕ್ಷ. ಯತ್ ಆ ಶ್ಲೋಕದಲ್ಲಿ 1ನೇದು ಈಶ್ವರ ತದ್ ಅಧೀನೇಶು. ಕೃಷ್ಣ ದೇವೋತ್ತಮ ಪರಮ ಪುರುಷ. ಮತ್ತು ಕೃಷ್ಣ ದೇವೋತ್ತಮ ಪರಮ ಪುರುಷನನ್ನು ಹೇಗೆ ನೋಡ್ತಾನೆ? ಹೇಗೆ ನೋಡ್ತಾನೆ? ಅವನು ಬರೇ ಕೃಷ್ಣ ಅಂತ ನೋಡಲ್ಲ. ಅವನು ಕೃಷ್ಣನ ಭಕ್ತರು, ಬೃಂದಾವನ ಧಾಮ, ಕೃಷ್ಣನ ಗುಣ ನಾಮ ರೂಪ ಎಲ್ಲವನ್ನು ನೋಡ್ತಾನೆ. ಮತ್ತು ಕೃಷ್ಣನಿಗೆ ಯಾರು ಅಟ್ಯಾಚ್ ಆಗಿರ್ತಾರೆ ಅಂತಹ ಭಕ್ತರ ಜೊತೆ ಇದು ಪ್ರೇಮ ಮೈತ್ರಿ ಕೃಪೋಪೇಕ್ಷೆ. ಪ್ರೇಮ ಮೈತ್ರಿ ಅಂದ್ರೆ ಫ್ರೆಂಡ್ಶಿಪ್ ಗಳನ್ನು ಬೆಳೆಸ್ಕೊಳ್ತಾನೆ. ಆಮೇಲೆ ಕೃಪೋಪೇಕ್ಷ. ಕೃಪಾ ಅಂದ್ರೆ ಏನು? ಕೃಪೆಯನ್ನು ನೀಡ್ತಾನೆ ಯಾರಿಗೆ? ಕೆಳಗಿನವ್ರಿಗೆ, ಅವ್ರಿಗಿಂತ ಅದೇ ಕನಿಷ್ಠ ಕನಿಷ್ಠ ಅಧಿಕಾರಿಗಳಿಗೆ ಅಥವಾ ಭೌತಿಕವಾದಿಗಳಿಗೆ ಈ ಏನು ಪ್ರೀಚಿಂಗ್ ಮಾಡಿ ಅವರನ್ನು ಭಕ್ತರನ್ನಾಗಿ ಮಾಡ್ಲಿಕ್ಕೆ. ಮರ್ಸಿಫುಲ್ ಟು ದ ಇಗ್ನೋರೆಂಟ್. ಯಾರು ಅವಿದ್ಯೆಯಲ್ಲಿದ್ದಾರೆ ಅವರಿಗೆ ಜ್ಞಾನವನ್ನು ನೀಡಿ ಕೃಪೆಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. 4ನೇದು ಯಾವುದು? ಯಾರು ಮಾತ್ಸರ್ಯವನ್ನು ಹೊಂದಿರ್ತಾರೆ ಅವರಿಂದ ದೂರ ಇರ್ತಾರೆ. ಯಾರು ಕೃಷ್ಣನ ಬಗ್ಗೆ ಅಪರಾಧಗಳನ್ನು ಮಾಡ್ತಾರೆ, ಮಾಯಾವಾದಿಗಳು ಅಥವಾ ಬೇರೆ ಎನ್ವಿಯಸ್ ಮಾತ್ಸರ್ಯವನ್ನು ಹೊಂದಿರುವಂತ ಜನರಿಂದ ದೂರ ಇರ್ತಾನೆ. ಇವನು ಮಧ್ಯಮ ಅಧಿಕಾರಿ. ಉತ್ತಮ ಅಧಿಕಾರಿ ಯಾರು? ಭಾವ ಪ್ರೇಮ ಸ್ತರದಲ್ಲಿರುವವನು. ಅವನಿಗೆ ಬಾಹ್ಯ ದೃಷ್ಟಿಯಲ್ಲಿ ಹೇಗೆ ನೋಡ್ಬಹುದು? ಇದ್ದಾನೆ ಅಂತ ನೋಡೋ ಅಂತ ವಾಕ್ಯಚ ಪಂಡಿತ ಸಮದರ್ಶಿ. ಎಲ್ಲ ಜೀವಾತ್ಮವನ್ನು ಒಂದೇ ಸ್ತರದಲ್ಲಿ ನೋಡ್ತಾ ಇರ್ತಾನೆ. ಸೊ ಅಂತ ಭಕ್ತರನ್ನು ನಾವು ಜಾಸ್ತಿ ವಿವರಿಸೋದು ಬೇಡ. ಅವರನ್ನು ನೋಡಿದ ತಕ್ಷಣನೇ ಆಕರ್ಷಣೆ ಬರುತ್ತೆ. ಸಮಥಿಂಗ್ ಸ್ಪೆಷಲ್, ಈ ಭಕ್ತ ಏನೋ ಸಮಥಿಂಗ್ ಸ್ಪೆಷಲ್. ಉತ್ತಮ ಅಧಿಕಾರಿ ಸ್ತರಗಳಲ್ಲಿ ಅವರು ಏನು ಶುದ್ಧ ಭಕ್ತ, ಬೇರೆ ಬೇರೆ ವೈಷ್ಣವರನ್ನು ತಮ್ಮ ಕಡೆಗೆ ಆಕರ್ಷಿಸಿಕೊಳ್ತಾರೆ. ಸೊ ಇವರು ಉತ್ತಮ ಅಧಿಕಾರಿಗಳು, ತುಂಬಾ ಶುದ್ಧ ಭಕ್ತರು. ಇವರಿಗಂತೂ ಎಟ್ ಎನಿ ಕಾಸ್ಟ್ ಅಪರಾಧಗಳನ್ನು ಮಾಡಲೇಬಾರದು. ಸೊ ದಯವಿಟ್ಟು ಓದಿ, ಬೇಗ ಹೋಗೋಣ. ಒಬ್ಬ ವೈಷ್ಣವನನ್ನು 4 ಅಂಶಗಳ ಮೇಲ್ಗಡೆ ಇಂಪಾರ್ಟೆಂಟ್. ವೈಷ್ಣವನ ಸ್ಥಾನ ಶ್ರೇಷ್ಠವಾದಷ್ಟು ಅಪರಾಧದ ಪರಿಣಾಮವು ಗಂಭೀರವಾಗುತ್ತದೆ. ಒಬ್ಬ ವೈಷ್ಣವನನ್ನು 4 ಅಂಶಗಳ ಮೇಲೆ ಟೀಕಿಸಬಹುದು. 1, ಹುಟ್ಟಿನಿಂದ ಅವನ ಜಾತಿ, ಈ ಜನ್ಮದಲ್ಲಿ ಮಾಡಿದ ಹಿಂದಿನ ಪಾಪಗಳು ಅಥವಾ ದೋಷಗಳು. 3, ಪೂರ್ವ ನಿಯೋಜಿತವಲ್ಲದ ಆಕಸ್ಮಿಕ ಪಾಪಕೃತ್ಯ. ಮತ್ತು 4, ಹಿಂದಿನ ಪಾಪ ಚಟುವಟಿಕೆಯ ಪ್ರಸ್ತುತ ಕುರುಹುಗಳು. ಈ 4 ಅಂಶಗಳ ಮೇಲೆ ಒಬ್ಬನು ಟೀಕೆ ಮಾಡಬಹುದು ವೈಷ್ಣವರಿಗೆ. ಏನು? ಅವನ ಜಾತಿ, ಕೀಳು ಜಾತಿಯಲ್ಲಿ ಹುಟ್ಟಿದಾನೆ. ಈ ಆಫ್ರಿಕಾದಲ್ಲಿ ಬಂದಿದ್ದಾರೆ, ಎಂತ ಭಕ್ತರು ಆಫ್ರಿಕಾದಿಂದ ಬಂದಿದ್ದಾರೆ. ಈ ರೀತಿ ದೇಶ ಅಥವಾ ಕುಲ ಜಾತಿ ಇವುದನ್ನು ನೋಡುದು ವೈಷ್ಣವನ ಜಾತಿ, ಇದು ಅಪರಾಧ ಆಗ್ತದೆ. ಅಥವಾ ಹಿಂದಿನ ಅವರು
ಭಕ್ತರಾಗುವ ಮೊದಲು ಯಾವುದೋ ಒಂದು ಪಾಪ ಕಾರ್ಯಗಳನ್ನು ದೋಷಗಳನ್ನು ಹೊಂದಿರಬಹುದು, ಅಥವಾ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಮಾಂಸಗಳನ್ನು ತಿಂತಾ ಇರ್ಬೋದು, ಆದ್ರೆ ಭಕ್ತರಾದ್ಮೇಲೆ ಬಿಡ್ತಾರೆ. ಸೊ ಅದಕ್ಕಾಗಿ ನೀನು ತಿಂತಾ ಇದ್ದೆ, ನೀನು ಈಗೇನು ಮಾತನಾಡ್ತಿದ್ದೀಯಾ, ನೀನು ದೊಡ್ಡ ಸ್ಮೋಕರ್ ಆಗಿದ್ದಿ, ದೊಡ್ಡ ಕುಡುಕನಾಗಿದ್ದಿ, ಈಗ ನೀನು ಏನು ಶೋ ಆಫ್ ಮಾಡಬೇಡ. ಸೊ ಈ ರೀತಿಯ ವಿಷಯಗಳನ್ನು ಮಾತನಾಡುವುದು ದೊಡ್ಡ ಅಪರಾಧ. ಅಥವಾ ಕೆಲವರು ತತ್ಕ್ಷಣವೇ ಸಣ್ಣ ರೀತಿಯಲ್ಲಿ ಫಾಲ್ ಡೌನ್ ಆಗ್ಬೋದು, ಆಕಸ್ಮಿಕವಾಗಿ ಏನೋ ಪಾಪ ಕಾರ್ಯಗಳು ಆಗಿಬಿಡ್ತು. ಸೊ ಆ ಪಾಪ ಕಾರ್ಯಗಳನ್ನು ಎತ್ತಿ ಹಿಡಿದು ಅದನ್ನೇ ದೂಷಣೆ ಮಾಡುವುದು, ಇದೆಲ್ಲ ಈ ನಾಲ್ಕು ಮತ್ತೆ ಹಿಂದಿನ ಪಾಪ ಚಟುವಟಿಕೆಗಳ ಕೆಲವು ಕುರುಹುಗಳು ಕೆಲವರಲ್ಲಿ ಇರಬಹುದು. ಯಾಕಂದ್ರೆ ಒಬ್ಬ ತುಂಬಾ ಕುಡುಕನಾಗಿದ್ರೆ ಆ ಕುಡುಕತನ ಅವನ ಅಲ್ಲಿ ಸಂಪೂರ್ಣ ಹೋಗ್ಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಬಹುದು. ಅದರ ಮೇಲೆ ಟೀಕೆಗಳನ್ನು ಮಾಡುವುದು ಇದು ಅಪರಾಧ ಆಗ್ತದೆ. ಇಲ್ಲಿ ತುಂಬಾ ಪ್ರಮುಖವಾದ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ವೈಷ್ಣವನ ಸ್ಥಾನ ಎಷ್ಟು ಶ್ರೇಷ್ಠವಾಗಿದೆ ಅದರ ಪ್ರಕಾರ ಅಪರಾಧ ಕೂಡ ಗಂಭೀರ ಆಗ್ತಾ ಹೋಗ್ತದೆ. ಕನಿಷ್ಠ ಅಧಿಕಾರಿಗಳಿಗೆ ಮಾಡಿದ ಅಪರಾಧಕ್ಕಿಂತ ಉತ್ತಮ ಅಧಿಕಾರಿಗಳಿಗೆ ಅಪರಾಧಗಳನ್ನು ಮಾಡಿದ ತುಂಬಾ ಗಂಭೀರತೆ ಜಾಸ್ತಿ ಆಗ್ತದೆ. ಕನಿಷ್ಠ, ಮಧ್ಯಮ, ಉತ್ತಮ, ಇದನ್ನ ಯಾಕೆ ನೋಡಿದ್ವಿ? ವೈಷ್ಣವನ ಸ್ಥಾನ ಎಷ್ಟು ಶ್ರೇಷ್ಠ ಆಗ್ತಾ ಹೋಗ್ತದೆ ಅದರ ಪರಿಣಾಮ ಕೂಡ ತುಂಬಾ ಗಂಭೀರ ಆಗ್ತಾ ಹೋಗ್ತದೆ. ಕೃಷ್ಣ ಅದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ತಾನೆ. ಉದಾಹರಣೆಗೆ ಕನಿಷ್ಠ ಭಕ್ತನಿಗೆ ಸ್ವಲ್ಪ ಬೈಯುವುದಕ್ಕಿಂತ ಉತ್ತಮಾಧಿಕಾರಿಗೆ ಬೈದ್ರೆ ತುಂಬಾ ಜಾಸ್ತಿ, ಎಷ್ಟೋ ಪಟ್ಟು ಜಾಸ್ತಿ ಪರಿಣಾಮ ಇರಬಹುದು. ಅದಕ್ಕಾಗಿ ವೈಷ್ಣವನ ಸ್ಥಾನ ಶ್ರೇಷ್ಠವಾದಷ್ಟು ನಾವು ಆ ವೈಷ್ಣವರೊಂದಿಗೆ ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು. ವೆರಿ ಕೇರ್ಫುಲ್. ಅದಕ್ಕಾಗಿ ಯಾವ ರೀತಿಯ ನಾವು ಸ್ಟೆಪ್ಗಳನ್ನು ತೆಗೆದುಕೊಳ್ಬೇಕು ಅದು ನೋಡೋಣ. ವೈಷ್ಣವ ಅಪರಾಧಗಳಲ್ಲಿ 6 ವಿಧಗಳು: ಕೊಲ್ಲುವುದು, ನಿಂದನೆ ಮಾಡುವುದು, ಅಸೂಯೆ ಪಡುವುದು, ನಮಸ್ಕಾರಗಳನ್ನು ಸಲ್ಲಿಸಲು ವಿಫಲವಾಗುವುದು, ಕೋಪಗೊಳ್ಳುವುದು ಮತ್ತು ಭಕ್ತನನ್ನು ನೋಡಿ ಸಂತೋಷ ಪಡದೇ ಇರುವುದು. ಸೊ ಕೊಲ್ಲುವುದು, ಫಿಸಿಕಲ್ ಅಬ್ಯೂಸ್, ಇದೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ನಮ್ಗೆಲ್ಲ ಗೊತ್ತು. ಏನು ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಬೈಯುವುದು, ಫೈಟಿಂಗ್ ಗಳನ್ನು ಮಾಡ್ಕೊಳ್ಳುವುದು, ನಿಂದನೆಗಳನ್ನು ಮಾಡುವುದು, ಅಥವಾ ಈವನ್ ಅವರ ಬಗ್ಗೆ ಅಸೂಯೆ ಪಡುವುದು, ಎನ್ವಿ, ಮಾತ್ಸರ್ಯ ಪಡುವುದು, ಅದು ಕೂಡ ಅಪರಾಧ ಆಗ್ತದೆ. ಅಥವಾ ಯಾರಾದರೂ ಭಕ್ತರು ಬಂದ ತಕ್ಷಣ ಹರಿನಾಮ ಭಕ್ತನಿಗೆ ಪಂಚಾಂಗ ನಮಸ್ಕಾರ, ಮಧ್ಯಮಾಧಿಕಾರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು, ಅಥವಾ ಉತ್ತಮ ಅಧಿಕಾರಿಗೆ ಸಾಷ್ಟಾಂಗ ನಮಸ್ಕಾರ ಅಲ್ಲ, ಅವ್ರ ಜೀವನವನ್ನೇ ಮುಡಿಪಾಗಿಡ್ಬೇಕು. ಆದ್ರೆ ಇದೆಲ್ಲ ಕೆಲವೊಮ್ಮೆ ಪಬ್ಲಿಕಲಿ ಮಾಡ್ಲಿಕ್ಕೆ ಆಗದಿದ್ರು ಸಹ ಅಟ್ಲೀಸ್ಟ್ ಮನಸ್ಸಿನಲ್ಲಿ ನಾವು ಪಂಚಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರಗಳನ್ನು ಮನಸ್ಸಿನಲ್ಲಿ ಹಾಕ್ಬೇಕು. ಇದು ಹಾಕ್ಲಿಕ್ಕೆ ವಿಫಲರಾದಾಗ ಅದು ಒಂದು ರೀತಿಯಲ್ಲಿ ಅಪರಾಧ ಆಗ್ತದೆ. ಅಥವಾ ವೈಷ್ಣವರ ಬಗ್ಗೆ ಕೋಪ ಮಾಡ್ಕೊಳ್ಳುವುದು, ಸಿಡಿ ಮಾಡ್ಕೊಳ್ಳುವುದು, ಇವನ್ ವೈಷ್ಣವನನ್ನು ನೋಡಿ ಸಂತೋಷ ಪಡದೇ ಇರುವುದು ಸಹ ಅದು ಒಂದು ರೀತಿಯಲ್ಲಿ ಸಣ್ಣ ಅಪರಾಧ ಆಗ್ತದೆ. ಅದರಿಂದ ಈ ಅಪರಾಧಗಳಿಂದ ಒಬ್ಬನು ಮುಕ್ತನಾಗಿ ಇರಬೇಕು. ವೆರಿ ವೆರಿ ಕೇರ್ಫುಲ್. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಭಕ್ತನನ್ನು ನೋಡಿ ಸಂತೋಷ ಪಡದೇ ಇದ್ರೂ ಸಹ ಅಪರಾಧ ಆಗ್ತದೆ. ಸೊ ಇಟ್ಸ್ ತುಂಬಾ ಸೂಕ್ಷ್ಮ ಇದೆ ವೈಷ್ಣವ ಅಪರಾಧ. ಅದರಿಂದ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇದರಿಂದ ದೂರ ಇರಬೇಕು. ಟೀಕೆ ಏನು? ಭಕ್ತನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು, ಭಕ್ತನನ್ನು ನಿರ್ಲಕ್ಷ್ಯ ಮಾಡಿ ಅವನ ಹಿಂದಿನ ಜನ್ಮ ಅಥವಾ ಆಶ್ರಮದ ಬಗ್ಗೆ ಅವನಿಗೆ, ಈಗ ಬ್ರಹ್ಮಚಾರಿ ಆಶ್ರಮದಿಂದ ಕೆಲವರು ಗೃಹಸ್ಥಾಶ್ರಮ ತೆಗೆದುಕೊಳ್ಬಹುದು. ಆವಾಗ ನೋಡು ಅವನು ಬ್ರಹ್ಮಚಾರಿ ಇದ್ದ ಅಥವಾ ಅವನಿಗೆ ಹೇಳನೆಗಳನ್ನು ಮಾಡುವುದು, ಈ ರೀತಿ ಮಾಡಬಾರ್ದು. ದೈಹಿಕ ಹಾನಿಗಳನ್ನಂತೂ ಮಾಡಬಾರ್ದು. ಕೆಲವೊಮ್ಮೆ ಚೀಟಿಂಗ್ ಎಲ್ಲ ಮಾಡ್ತಾರೆ, ಅಂತ ಚೀಟಿಂಗ್ಗಳನ್ನೆಲ್ಲ ಮಾಡಬಾರ್ದು. ಆಮೇಲೆ ವೈಷ್ಣವರ ಸ್ಥಾನಗಳನ್ನು ತಪ್ಪಾಗಿ ನಿರ್ಣಯ ಮಾಡುವುದು, ಇದು ವೆರಿ ವೆರಿ ಡೇಂಜರಸ್. ಕೆಲವೊಮ್ಮೆ ಉತ್ತಮ ಭಕ್ತರು ಇರ್ತಾರೆ, ಹೈಯರ್ ಸ್ಟೇಟಸ್ ಗಳಲ್ಲಿ ಭಕ್ತರು ಇರ್ತಾರೆ, ಆದ್ರೆ ಅವರ ಸ್ಥಾನಗಳನ್ನು ಅರ್ಥ ಮಾಡ್ಕೊಳ್ಳಲಿ ಮಿಸ್ಜಡ್ಜ್ಮೆಂಟ್ ಮಾಡಿಬಿಡುದು. ಅವರ ಅಷ್ಟೊಂದು ದೊಡ್ಡ ಭಕ್ತರಲ್ಲ. ಯಾಕಂದ್ರೆ ಬಾಹ್ಯ ಚಟುವಟಿಕೆಗಳಿಂದ ನಿರ್ಣಯ ಮಾಡಿದ್ರೆ ಅಪರಾಧ ಆಗುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಅವನು ಆಂತರಿಕವಾಗಿ ಎಂತಹ ಭಕ್ತ
ನಮಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಬೇರೆ ಭಕ್ತರ ಬಗ್ಗೆ ಜಡ್ಜ್ ಮಾಡಬಾರ್ದು. ಯಾರೋ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ, ಕೆಲವೊಮ್ಮೆ ಅವರು ಸರಿಯಾಗಿ ಅಷ್ಟಾಂಗ ನಮಸ್ಕಾರಗಳನ್ನು ಹಾಕುವ ಬದಲು ಅವರು ಕೇವಲ ಪಂಚಾಂಗ ನಮಸ್ಕಾರಗಳನ್ನು ಹಾಕ್ಬೋದು. ಆವಾಗ ಇವರೆಂತ ಭಕ್ತರು, ಇಷ್ಟು ದೊಡ್ಡ ಭಕ್ತರಂತ ಹೇಳಿಕೊಳ್ತಾರೆ, ಸರಿಯಾಗಿ ನಮ್ಮ ಅಷ್ಟಾಂಗ ನಮಸ್ಕಾರಗಳನ್ನು ಸಹ ಹಾಕುವುದಿಲ್ಲ. ಅಥವಾ ಕೆಲವೊಮ್ಮೆ ಅವರು ರಾಗಾನುಗ ಭಕ್ತ, ಅವನು ಜಾಸ್ತಿ ನಿಯಮಗಳಿಗೆ ಗಮನವನ್ನು ನೀಡದೇ ಇರ್ಬೋದು, ಕೆಲವೊಮ್ಮೆ ನಮಸ್ಕಾರಗಳನ್ನು ಹಾಕದೇ ಇರ್ಬೋದು, ಅಥವಾ ಬರೇ ಕೈಗಳನ್ನು ಮುಗಿಬಹುದು. ಇವರಿಗೆ ಒಂದು ಎಟಿಕೆಟ್ ಇಲ್ಲ, ಹೇಗೆ ನಮಸ್ಕಾರಗಳನ್ನು ಹಾಕ್ಬೇಕು ಅಂತ ಗೊತ್ತಿಲ್ಲ, ರೂಲ್ಸ್ ಗಳನ್ನು ಫಾಲೋ ಮಾಡೋದಿಲ್ಲ. ಸೊ ಈ ರೀತಿ ನಾವು ಬೇರೆಯವರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಅಪರಾಧಗಳನ್ನು ಮಾಡ್ತೇವೆ. ಯಾಕಂದ್ರೆ ರಾಗಾನುಗ ಭಕ್ತರು ಅವರು ಬೇರೆ ಸ್ತರದಲ್ಲಿ ಇರ್ತಾರೆ. ಸ್ಪಾಂಟಾನಿಯಸ್ ಅಟ್ರಾಕ್ಷನ್ ಇರ್ತದೆ ಅವರಿಗೆ. ಸೊ ಅದರಿಂದ ನಾವು ರಾಗಾನುಗ ಭಕ್ತರು ಅಥವಾ ಉತ್ತಮ ಅಧಿಕಾರಿಗಳನ್ನು ನಾವು ಕನಿಷ್ಠ ಅಧಿಕಾರಿಗಳ ಸ್ತರದಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ನಮಸ್ಕಾರಗಳನ್ನು ಹಾಕ್ಲಿಲ್ಲ ಅಥವಾ ಬೇರೆ ರೂಲ್ಸ್ ಗಳನ್ನು ಫಾಲೋ ಮಾಡಲಿಲ್ಲ ಅಂತ ಇವರಂತ ಭಕ್ತರು ಅಂತ. ಆ ವೈಷ್ಣವರ ಸ್ಥಾನಮಾನಗಳನ್ನು ತಪ್ಪಾಗಿ ನಿರ್ಣಯಿಸುವುದು ವೆರಿ ವೆರಿ ಡೇಂಜರಸ್. ಮತ್ತೆ ಭಕ್ತರಿಗೆ ಅಗೌರವಗಳನ್ನು ಕೊಡುವುದು ಅಥವಾ ನಿರ್ಲಕ್ಷಿಸುವುದು. ಅವರು ಒಬ್ಬ ಭಕ್ತನ ಆಧ್ಯಾತ್ಮಿಕ ಸ್ಥಾನ ಮೇಲೆ ಇರ್ತದೆ, ಅವನ ಆಧ್ಯಾತ್ಮಿಕ ಸ್ಥಾನಗಳನ್ನು ತಳ್ಳಿ ಹಾಕುವುದು, ಅವನಿಗೆ ಸರಿಯಾಗಿ ಗೌರವಗಳನ್ನು ಕೊಡದೇ ಇರುವುದು, ಇದೆಲ್ಲ ಅಪರಾಧಗಳು ಆಗ್ತದೆ. ಇದರ ಅಪರಾಧಗಳ ಪರಿಣಾಮಗಳು ಯಾವುದು? ತುಂಬಾ ನಕಾರಾತ್ಮಕವಾದ ಪರಿಣಾಮಗಳು ಇದೆ. ಹೆಚ್ಚು ಗಂಭೀರತೆಯನ್ನು ಹೊಂದಿದ್ರೆ ಒಬ್ಬನು ಭಕ್ತಿ ಸೇವೆಯನ್ನು ಬಿಟ್ಟು ಹೋಗಿಬಿಡ್ತಾನೆ. ಯಾಕೆಂದ್ರೆ ಹೃದಯದಲ್ಲಿರುವಂತಹ ಭಕ್ತಿಲತಾ ಬೇರನ್ನೇ ಅದು ಕಿತ್ತು ಹಾಕುವಂತ ಸಾಧ್ಯತೆಗಳು ಇರ್ತದೆ. ಆದ್ರೆ ಸಣ್ಣ ರೀತಿಯಲ್ಲಿ ಅಪರಾಧಗಳು ಆದರೆ ಪರಿಣಾಮಗಳು ಯಾವುದು? ಕೃಷ್ಣನ ಚಾಂಟಿಂಗ್ ಮಾಡ್ಲಿಕ್ಕೆ ಟೇಸ್ಟ್ ಹೋಗ್ತದೆ, ಜಪ ಮಾಡ್ಲಿಕ್ಕೆ ಆಸಕ್ತಿನೇ ಇರಲ್ಲ. ಜಪ ಯಾತಕ್ಕಾಗಿ ಮಾಡ್ಬೇಕು, ಸೈಡಿಗೆ ಇಡೋಣ, ಬೇಡ ಈಗ ಜಪ ಅಂತ ಈ ರೀತಿಯ ಭಾವನೆಗಳು ಬರ್ತದೆ. ಅಥವಾ ಶ್ರೀಮದ್ ಭಾಗವತ ಕೇಳುವುದೇ ಬೇಡ, ಯಾವಾಗ ಕ್ಲಾಸ್ ಮುಗಿಸ್ತಾರೆ, ಶ್ರವಣದ ಅಭಿರುಚಿ ಇರುವುದಿಲ್ಲ. ಏನು, ಕೃಷ್ಣ ಕಥೆಯಲ್ಲಿ ಅಭಿರುಚಿ ಇಲ್ಲ, ಕೃಷ್ಣ ನಾಮದಲ್ಲಿ ಅಭಿರುಚಿ ಇಲ್ಲ. ಭಾಗವತಂ ಕ್ಲಾಸ್ ಕಾಲ್ ಗಂಟೆ ಕೇಳ್ಬೇಕಾದ್ರೇನೆ ಸಾಕಪ್ಪ ಸಾಕು, ಅರ್ಧ ಗಂಟೆನೂ ಕೇಳಲಿಕ್ಕೆ ಆಗುದಿಲ್ಲ. ಇದೆಲ್ಲ ಏನು ಅಪರಾಧಗಳು ಆಗ್ತಾ ಇದೆ. ಕಡೆ ಪಕ್ಷ 1 ಗಂಟೆ ಆದ್ರೂ ಆರಾಮಾಗಿ ಅಂದ್ರೆ ಕಂಫರ್ಟೇಬಲಿ ಭಾಗವತವನ್ನು ಕೇಳುವಂತ ಒಂದು ಸಾಮರ್ಥ್ಯ ಇರ್ಬೇಕು. ಅಫ್ಕೋರ್ಸ್ 3-4 ಅವರ್ಸ್ ಆದ್ರೂ ಕೇಳುವಂತ ಒಂದು ಸಾಮರ್ಥ್ಯ ಇದ್ರೆ ವೆರಿ ಗುಡ್. ಕಡೆ ಪಕ್ಷ 1 ಗಂಟೆ ಆರಾಮಾಗಿ ಕೇಳುವಂತ ಸಾಮರ್ಥ್ಯ ಇರ್ಬೇಕು. ಆದ್ರೆ 1 ಗಂಟೆನೇ ಕೇಳಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ತುಂಬಾ ಅಪರಾಧಗಳನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸೇವೆ ಮಾಡುವಂತಹ ಇಚ್ಛೆ ಹೋಗಿಬಿಡುತ್ತದೆ, ಸೇವೆಗಳನ್ನು ಮಾಡುವುದಿಲ್ಲ. ಏನು ವೈಷ್ಣವ ಸೇವೆನೂ ಬೇಡ, ಭಗವಂತನ ಸೇವೆ ಏನು ಬೇಡ, ಸುಮ್ಮನೆ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ, ಪ್ರಸಾದವನ್ನು ತೆಗೆದುಕೊಳ್ತೇನೆ, ಬರ್ತೇನೆ, ಸೇವೆಗೆ ಏನು ಬೇಡ ಅಂತ ಇಂತಹ ಮನೋಭಾವನೆ. ಅಥವಾ ಲೈಂಗಿಕತೆಯಲ್ಲಿ ಆಸಕ್ತಿ, ಮನೋಭಾವನೆ ಬರುವುದು. ಭೌತಿಕ ಆಸ್ತಿಗಳು, ನಾವು ಅಂತಸ್ತು ಅಥವಾ ಕಾರುಗಳು, ಇಂತಹ ಕಾಮದ ಬಯಕೆಗಳಲ್ಲಿ ಹೆಚ್ಚಿನ ಇಂಟ್ರೆಸ್ಟ್. ಆಮೇಲೆ ಕೆಲವರಿಗೆ ವೈಷ್ಣವ ಸಂಘ ಸಿಗದೇ ಇರ್ಬೋದು. ಅಥವಾ ಬೇರೆ ಇನ್ನೊಂದು ಡೇಂಜರಸ್ ಅಂದ್ರೆ ಇನ್ನು ಭಕ್ತರ ಬಗ್ಗೆ ಇನ್ನೂ ಅಸೂಯೆ ಜಾಸ್ತಿ ಆಗ್ತದೆ ಅಪರಾಧಗಳನ್ನು ಮಾಡಿದ್ರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಈ ಬೇರೆ ಬೇರೆ ರೀತಿಯ ಪರಿಣಾಮಗಳು ಬರ್ತದೆ ಒಬ್ಬನು ವೈಷ್ಣವ ಅಪರಾಧಗಳನ್ನು ಮಾಡಿದ್ರೆ. ತುಂಬಾ ಪ್ರಮುಖವಾದದಂದ್ರೆ ಭಕ್ತಿ ಸೇವೆಯಲ್ಲಿ ಇಂಟ್ರೆಸ್ಟ್ಗಳು ಹೋಗ್ತದೆ, ನವವಿಧ ಭಕ್ತಿಯಲ್ಲಿ ಇಂಟ್ರೆಸ್ಟ್ಗಳು ಹೋಗ್ತದೆ. ತುಂಬಾ ಗಂಭೀರತೆಯನ್ನು ಮಾಡಿದ್ರೆ ಅವನು ಭಕ್ತಿ ಸೇವೆಯನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ತುಂಬಾ ಪರಿಣಾಮಗಳು ಗಂಭೀರವಾಗಿದೆ, ಬೇರೆ ಬೇರೆ ವಿಧಗಳು ಗೊತ್ತಾಯ್ತು. ಹಾಗಾದ್ರೆ ಇದನ್ನು ತಪ್ಪಿಸುವುದು ಹೇಗೆ? ತಪ್ಪಿಸುವುದು ಬೆಸ್ಟ್ ಅಂದ್ರೆ ಎಲ್ಲರಿಗೂ ಗೌರವಗಳನ್ನು ಕೊಡುವುದು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾ ಹರಿ.
ಅಮಾನೀನ ಮಾನದೇನ, ಬೇರೆಯವರಿಗೆ ಗೌರವ ಕೊಡುವುದು, ನನಗೆ ಗೌರವ ಬೇಡ. ಪ್ರತಿಯೊಬ್ಬ ಪ್ರಭುಗಳನ್ನು ಪ್ರಭು ಭಕ್ತರನ್ನು ಪ್ರಭು ಅಥವಾ ಮಾತೆಯರನ್ನು ಮಾತಾಜಿ ಅಂತ ಕರೆಯುವುದು ಬೆಸ್ಟ್ ಗೌರವಾನ್ವಿತ ಭಾವನೆ. ಎರಡನೆಯದು ಮನನೊಂದ ಭಕ್ತ ಏನು ಸಣ್ಣ ಅಪರಾಧ ಆಚೆ ಈಚೆ ಆದ್ರೆ ಕ್ಷಮೆಯನ್ನು ಕೇಳ್ಬೋದು. ಆಮೇಲೆ ಹೆಚ್ಚಾಗಿ ಸೇವೆಗಳಲ್ಲಿ ಕೇಂದ್ರೀಕರಣ ಮಾಡಬೇಕು ಮನಸ್ಸನ್ನು. ಏನೋ ಆ ಪೊಲಿಟಿಕ್ಸ್, ಡಿಪ್ಲೊಮ್ಯಾಟಿಕ್, ಅವನಿಗೆ ಒಂದು ಕುತಂತ್ರವನ್ನು ಮಾಡುವುದು, ಇಂಥ ಮನಸ್ಸನ್ನು ಕೇಂದ್ರೀಕರಣ ಮಾಡುವ ಬದಲು ಹರಿನಾಮ ಜಪ, ಕೃಷ್ಣ ಕಥೆ, ಸೇವೆಗಳು, ಇದರಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡಬೇಕು. ಮತ್ತೆ ತುಂಬಾ ಪ್ರಮುಖವಾದದ್ದು ಅಂದ್ರೆ ಯಾರಲ್ಲೂ ದೋಷಗಳನ್ನು ನೋಡಬಾರ್ದು, ಯಾರಲ್ಲಿ ಎಂತಹ ಒಳ್ಳೆಯ ಗುಣಗಳು ಇದೆ ಅದನ್ನು ನೋಡ್ಬೇಕು. ಆ ಭಕ್ತನಲ್ಲಿ ಆ ಒಳ್ಳೆಯ ಗುಣ ಇದೆ, ಈ ಭಕ್ತನಲ್ಲಿ ಈ ಒಳ್ಳೆಯ ಗುಣ ಇದೆ, ಅದನ್ನು ನಾನು ಬೆಳೆಸಿಕೊಳ್ತೇನೆ. ದೋಷಗಳನ್ನು ಕಂಡು ಹಿಡಿಯಬೇಡಿ, ಒಳ್ಳೆಯ ಗುಣಗಳನ್ನು ನೋಡಿ. ಇದು ಒಳ್ಳೆ ಇದರಿಂದ ವೈಷ್ಣವ ಅಪರಾಧವನ್ನು ತಪ್ಪಿಸಬಹುದು. ಆದ್ರೆ ಕೆಲವೊಮ್ಮೆ ವೈಷ್ಣವ ಅಪರಾಧಗಳು ಆದ್ರೆ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆಯನ್ನು ಕೇಳಬೇಕು. ಆ ವೈಷ್ಣವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು. ಮತ್ತೆ ಮುಂದೆ ಅವನನ್ನು ಗೌರವಾನ್ವಿತ ಭಾವನೆಯಿಂದ ನೋಡ್ಬೇಕು. ಆದಷ್ಟು ಯಾರದ್ದಾದ್ರೂ ನಾವು ಅವರಿಗೆ ಅಪರಾಧಗಳನ್ನು ಮಾಡಿದ್ರೆ ಅವರ ಗ್ಲೋರಿಫೈ ಮಾಡ್ಬೋದು, ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳಬಹುದು, ಅವರನ್ನು ಗ್ಲೋರಿಫೈ ಮಾಡು. ಈ ರೀತಿ ಎಲ್ಲ ಮಾಡಿದಾಗ ವೈಷ್ಣವ ಅಪರಾಧಗಳಿಂದ ಪರಿಹಾರ ಸಿಗ್ತದೆ. ಹರಿನಾಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಹರಿನಾಮ್ ಪ್ರಭು. ಸೊ ಅದರಿಂದ ಇದು ಪ್ರಪ್ರಥಮವಾಗಿ ಇವತ್ತು ಏನ್ ನೋಡಿದ್ವಿ ನಾವು, ಸಾಧು ಅಂದ್ರೆ ಯಾರು, ಅವನ ಪ್ರಮುಖ ಲಕ್ಷಣ ಕೃಷ್ಣನಿಗೆ ಶರಣಾಗತಿ, ಮತ್ತು ಬೇರೆ ಲಕ್ಷಣಗಳು ಯಾವುದು, ಅವಂಚಕ, ಜ್ಞಾನಿ, ಧೀರಮಾನ್, ಸ್ಥಿರ, ಮೃದು, ಸಹಿಷ್ಣು, ದಯಾಳು, ಇಂತಹ ಗುಣಗಳನ್ನು ಹೊಂದಿರ್ತಾನೆ. ಆದ್ರೆ ಪ್ರಮುಖವಾದ ಗುಣ ಕೃಷ್ಣನಿಗೆ ಅನನ್ಯ ಶರಣಾಗತಿ. ಯಾರು ಇಂತಹ ಸಾಧುಗಳು ಇರ್ತಾರೆ ಅವರಿಗೆ ಸಾಧು ನಿಂದೆಗಳನ್ನು ಮಾಡಬಾರ್ದು. ಸಾಧು ನಿಂದೆ ಹೇಗೆ ಆಗ್ತದೆ, ಅಸತ್ಸಂಗದಿಂದ ಆಗ್ತದೆ. ಅಸತ್ಸಂಗದಲ್ಲಿ ಮಹಿಳೆಯರ ಸಂಘ ಮತ್ತು ಭಗವಂತನ ಮೇಲೆ ಭಕ್ತಿ ಇಲ್ಲದೆ ಇರುವಂತಹ ಸಂಘ. ಮಹಿಳೆಯರಂದ್ರೆ ಯಾರು, ವೈದಿಕ ಸಂಪ್ರದಾಯದ ಪ್ರಕಾರ ನಡೆಯುವಂತಹ ಮಹಿಳೆಯರು ಅಲ್ಲ, ಯಾರು ಅನೈತಿಕ ಲೈಂಗಿಕತೆಯನ್ನು ಹೊಂದಿರ್ತಾರೆ ಅಥವಾ ಬೇರೆ ಪುರುಷರೊಂದಿಗೆ ತುಂಬಾ ಈಸಿಲಿ ಮಿಂಗಲ್ ಆಗ್ತಾರೆ ಅನೈತಿಕ ಆಧಾರದ ಮೇಲೆ, ಅಂತಹ ಮಹಿಳೆಯರಿಂದ ದೂರ ಇರಬೇಕು. ಮತ್ತು ಮಾಯಾವಾದಿಗಳು, ವೇಷಧಾರಿಗಳು, ನಾಸ್ತಿಕರಿಂದ ದೂರ ಇರಬೇಕು. ಈಗ ಅವರಿಂದ ದೂರ ಇರಬೇಕು ಅಂತ ಗೊತ್ತಾಯ್ತು. ಯಾರ ಜೊತೆ ಸಂಘವನ್ನು ಮಾಡಬೇಕು, ವೈಷ್ಣವರ ಜೊತೆ ಸಂಘವನ್ನು ಮಾಡಬೇಕು. ವೈಷ್ಣವರು ಯಾವ ರೀತಿ, 3 ರೀತಿ, ಕನಿಷ್ಠ, ಮಧ್ಯಮ, ಉತ್ತಮ. ಅದರಲ್ಲಿ ಕನಿಷ್ಠದಲ್ಲಿ 3, ಪ್ರಕೃತ ಸಹಜಿಯ, ಪ್ರಕೃತ ಭಕ್ತ, ಹರಿನಾಮ ಭಕ್ತ. ಹರಿನಾಮ ಭಕ್ತ ಅವನು ಮಧ್ಯಮಾಧಿಕಾರಿ ಸ್ತರಕ್ಕೆ ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಮಧ್ಯಮಾಧಿಕಾರಿ ಅವನು 4 ಲಕ್ಷಣಗಳನ್ನು ಹೊಂದಿದ್ದಾನೆ. ದೇವೋತ್ತಮ ಪರಮ ಪುರುಷನನ್ನು ಆರಾಧನೆ ಮಾಡ್ತಾನೆ, ಬೇರೆ ಭಕ್ತರ ಜೊತೆ ಮೈತ್ರಿ, ತುಂಬಾ ಫ್ರೆಂಡ್ಲಿ ಇರ್ತಾನೆ, ಮತ್ತು ಇಗ್ನೋರೆಂಟ್ ಜನರಿಗೆ ಅವನು ಕೃಪೆಯನ್ನು ತೋರಿಸ್ತಾನೆ, ಮತ್ತು ಮಾತ್ಸರ್ಯವನ್ನು ಹೊಂದಿರುವಂತಹ ಭಕ್ತರಿಂದ ದೂರ ಇರ್ತಾನೆ. ಇಂಥವನು ಮಧ್ಯಮಾಧಿಕಾರಿ. ಉತ್ತಮ ಅಧಿಕಾರಿ ಎಲ್ಲ ಜೀವಾತ್ಮನನ್ನು ಒಂದೇ ಸ್ತರದಲ್ಲಿ ನೋಡ್ತಾನೆ, ಯಾವುದೇ ಬೇರೆಯವರಲ್ಲಿ ಫಾಲ್ಟ್ಗಳನ್ನು ನೋಡುವುದಿಲ್ಲ, ಭಾವ ಪ್ರೇಮ ಸ್ತರದಲ್ಲಿ ಇರ್ತಾನೆ. ಇಂತಹ ಇಂತಹ ಭಕ್ತರಿಗಂತೂ ಅಪರಾಧಗಳನ್ನು ಮಾಡಲೇಬಾರದು. ವೈಷ್ಣವನ ಸ್ಥಾನ ಎಷ್ಟು ಶ್ರೇಷ್ಠವಾಗಿದೆ ಅದರ ಪ್ರಕಾರ ಪರಿಣಾಮ ಕೂಡ ಗಂಭೀರವಾಗಿರ್ತದೆ. 4 ಅಂಶಗಳು, ಜಾತಿ ಅಥವಾ ಹಿಂದೆ ಮಾಡಿದಂತ ಪಾಪ ಅಥವಾ ಆಕಸ್ಮಿಕ ಪಾಪ, ಈ ರೀತಿ ಆದ್ರೆ ಟೀಕಿಸಬಾರ್ದು. 6 ರೀತಿಯ ವೈಷ್ಣವ ಅಪರಾಧಗಳು ಯಾವುದು, ಕೊಲ್ಲುವುದು, ನಿಂದಿಸುವುದು, ಅಸೂಯೆ ಪಡುವುದು, ನಮಸ್ಕಾರ ವಿಫಲ, ಕೋಪಗೊಳ್ಳುವುದು, ಮತ್ತೆ ಸಂತೋಷ ಪಡದೆ ಇರುವುದು. ಓಕೆ, ಈಗ ಅಪರಾಧಗಳು ಆಗಿಬಿಡ್ತು. ಪರಿಣಾಮಗಳು ಏನು, ನವವಿಧ ಭಕ್ತಿಯಲ್ಲಿ ಎಲ್ಲ ಇಂಟ್ರೆಸ್ಟ್ ಹೋಗಿ ಬಿಡ್ತದೆ. ಕಾಮ ಜೀವನದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಇಂಟ್ರೆಸ್ಟ್ ಇನ್ ಲೈಂಗಿಕ ಜೀವನ, ಭೌತಿಕ ಆಸ್ತಿ ಪಾಸ್ತಿ ಎಲ್ಲ ಬೇಕು, ಭೌತಿಕ ವಿಷಯಗಳು ಬೇಕು, ಎಂಜಾಯ್ ಮಾಡುವಂತಹ ಪ್ರೊಪೆನ್ಸಿಟಿಗಳು ಜಾಸ್ತಿ ಆಗ್ತದೆ. ವೈಷ್ಣವರ ಸಂಘ ದೊರೆಯುವುದಿಲ್ಲ, ಭಕ್ತರ ಬಗ್ಗೆ ಅಸೂಯೆ ಜಾಸ್ತಿ ಆಗ್ತದೆ. ಇದನ್ನು ತಪ್ಪಿಸುವುದು ಹೇಗೆ, ಬೆಸ್ಟ್ ಅಂದ್ರೆ ತೃಣಾದಪಿ ಸುನಿಚನ ತರೋಪಿ ಸಚ್.
ಆಮೇಲೆ ಇನ್ ಕೇಸ್ ಬೆಸ್ಟ್ ಅಂದ್ರೆ ಸೇವೆಗಳಲ್ಲಿ ಆ ನಾವು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಿಸುವುದು. ಆಮೇಲೆ ಮನಸ್ಸು ಇದು ಬೇಡದೇ ಇರುವಂತ ಪೊಲಿಟಿಕ್ಸ್ ಅದೆಲ್ಲ ಬೇಡ. ಶ್ರೀಮದ್ ಭಾಗವತ, ಹರಿನಾಮ ಮತ್ತು ಸೇವೆ ಇದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು. ಬೇರೆ ಭಕ್ತರ ದೋಷವನ್ನು ಕಂಡುಹಿಡಿಯುವುದಿಲ್ಲ, ಅವರ ಒಳ್ಳೆ ಗುಣಗಳನ್ನು ಕಂಡುಹಿಡಿಯುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಏನಾದ್ರು ಪ್ರಶ್ನೆ, ಕಮೆಂಟ್ಸ್, ತಿದ್ದುಪಡಿ? ಪ್ರಶ್ನೆಗಳು ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಅಪರಾಧಗಳನ್ನು ಅರ್ಥ ಮಾಡಿಕೊಂಡು ಈ ಅಪರಾಧಗಳಿಂದ ನಮ್ಗೆ ಗೊತ್ತಾಯ್ತು ಈಗ ಹೇಗೆ ತಪ್ಪಿಸ್ಕೊಳ್ಳುವುದು, ಹೇಗೆ ಸರಿಪಡಿಸ್ಕೊಳ್ಳುವುದು, ಇದನ್ನೆಲ್ಲ ಮಾಡಿಕೊಂಡು ಆದಷ್ಟು ಬೇಗ ನಾಮಾಭಾಸ ಸ್ತರಕ್ಕೆ ಬರ್ಲಿಕ್ಕೆ ನೋಡ್ಬೇಕು. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳು ಇದೆಯಾ? ಓಕೆ, ಪ್ರಶ್ನೆಗಳಿಲ್ಲ ಅಂತ ಕಾಣಿಸ್ತಾ ಇದೆ. 30 ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಕ್ಲಾಸ್ ಅನ್ನು ಎಂಡ್ ಮಾಡೋಣ. ಜಪ ಮಾಡಬೇಕಾದ್ರೆ ಮತ್ತೆ ಪ್ರಮುಖ ಏನು, ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡುವಂತ ಕೆಲವು ಪಾಯಿಂಟ್ಸ್ಗಳ ಪ್ರಕಾರ ಏನು, ನಾವು ಸ್ಪಷ್ಟವಾಗಿ ಅದನ್ನು ಪ್ರೊನೌನ್ಸ್ ಮಾಡ್ತೇವೆ ಮತ್ತು ಸ್ಪಷ್ಟವಾಗಿ ಪ್ರೊನೌನ್ಸ್ ಮಾಡಿದ ಪ್ರತಿಯೊಂದು ಹರಿನಾಮ ಶಬ್ದವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ರೀತಿ ಅಭ್ಯಾಸ ಮಾಡುವಾಗ ಈ 30 ಹರಿನಾಮವನ್ನು ಸರಿ ಅಭ್ಯಾಸ ಮಾಡೋದು ಇವತ್ತು, ಮತ್ತೆ ಇದನ್ನು ಪ್ರತಿನಿತ್ಯ ನಮ್ಮ ಜಪದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೋಡುದು. ಜಯ ಶ್ರೀ ಕೃಷ್ಣ ಚೈತನ್ಯ, ಜಯ ಶ್ರೀ ಕೃಷ್ಣ ಚೈತನ್ಯ, ಪ್ರಭು ನಿತ್ಯಾನಂದ, ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತ ವೃಂದ, ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.